भिद्यते हृदय ग्रंथि छिद्यन्ति सर्व संशयाः क्षीयन्ते चास्य कर्माणि तस्मिन् दृष्टे परावरे. ಅನುಲೋಮ ವಿಲೋಮ ಮಾಡ್ತಾ ಇರಿ, ಹೃದಯದ ಎಲ್ಲ ನಿರಾಶೆಗಳು ದೂರ ಆಗ್ತವೆ. ನಂತರ ಈ ವಿಶುದ್ಧಿ ಚಕ್ರ, ಈ ಹಾರ್ಟ್ನ ಬ್ಲಾಕೇಜ್, ರೆಸ್ಪಿರೇಟರಿ ಸಿಸ್ಟಮ್ನ ಪ್ರಾಬ್ಲಮ್, ಇದು ತನ್ನಷ್ಟಕ್ಕೆ ದೂರವಾಗುತ್ತೆ. ಇದು ಚಾಲೆಂಜ್ ಅಲ್ಲ. ಜಗತ್ತಿನಲ್ಲಿ ಏನು ಚಾಲೆಂಜ್ ಅಂತೇವೆ, ಇದು ಚಾಲೆಂಜೇ ಅಲ್ಲ. ಅದಕ್ಕಾಗಿ ನಾನು ಹೇಳ್ತೀನಿ, ಎಲ್ಲ ರೋಗಗಳಿಗೆ ಒಂದೇ ಕಾರಣ, ಒಳಗಿನ ಸಿಸ್ಟಮ್. ರೀಪ್ರೊಡಕ್ಟಿವ್, ಎಕ್ಸ್ಕ್ರೇಟರಿ, ಡೈಜೆಸ್ಟಿವ್, ಸ್ಕೆಲಿಟನ್, ಸರ್ಕ್ಯುಲೇಟರಿ, ರೆಸ್ಪಿರೇಟರಿ. ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್ ಸೆಲ್ಸ್, ಹೈಪೋಥಾಲಮಸ್ ಸಿಸ್ಟಮ್, ಆಟೋನಮಸ್ ಸಿಸ್ಟಮ್, ವಾಲಂಟರಿ ಸಿಸ್ಟಮ್, ಎಲ್ಲ ಸಿಸ್ಟಮ್ ಒಂದು ಸೆಲ್ಸ್, ಕ್ರೋಮೋಸೋಮ್ಸ್. ಶರೀರದ ಒಂದೊಂದು DNA ಇಂದ ಹಿಡಿದು ನಿಮ್ಮ ಎಲ್ಲ ಸಿಸ್ಟಮ್ನಿಂದ ಹಿಡಿದು ಆರ್ಸೋಲ್ ತನಕ ನಿಮ್ಮ ಎಲ್ಲ ವ್ಯವಸ್ಥಿತವಾಗುತ್ತೆ. ಹೃದಯ ಚಕ್ರದಿಂದ ನೀವಿಲ್ಲಿ ವಿಶುದ್ಧಿ ಚಕ್ರಕ್ಕೆ ಗಮನ ಕೊಡಿ. ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಕೂಡ ಸರಿಯಾಗುತ್ತೆ. ನಿಮ್ಮ ಸ್ವರ, ನಿಮ್ಮ ವಾಕ್ ಸಿದ್ಧಿ ಆಗಿಬಿಡುತ್ತೆ. ಸ್ವರತಂತ್ರವಂತೂ ಸರಿಯಾಗುತ್ತೆ, ವಾಕ್ ಸಿದ್ಧಿ ಆಗುತ್ತೆ. ಇವೆಲ್ಲವೂ ದೊಡ್ಡ ದೊಡ್ಡ ಸತ್ಯ. ಸತ್ಯ ಪ್ರತಿಷ್ಠಾಯಾಂ ಕ್ರಿಯಾಫಲಾಶ್. ವಾಕ್ ಸಿದ್ಧಿ, ಸಂಕಲ್ಪ ಸಿದ್ಧಿ. ಆಜ್ಞಾ ಚಕ್ರ, ಭ್ರಕುಟೀಲಿ, ಸಹಸ್ರಾರ ಹೇಗೆ ಕೆಳಗಿನ 3 ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಒಂದರೊಂದರ ಜೊತೆಗೆ ಸಂಬಂಧವಿರುತ್ತೆ, ಹಾಗೆ ಎಲ್ಲವೂ ಒಂದಕ್ಕೊಂದು ಸಂಬಂಧವಿದೆ. ಇದು ಶಕ್ತಿಯ ಊರ್ಧ್ವಾರೋಹಣ. ಅನುಲೋಮ ವಿಲೋಮ ಹೀಗೆ ಮಾಡ್ತಾ ಇರಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂಕಾರ ಮತ್ತು ಗಾಯತ್ರಿಯ ಉಪಾಸನೆ ಮಾಡ್ತಾ ಮಾಡ್ತಾ ಯಾವಾಗ ಆಜ್ಞಾ ಚಕ್ರ, ಭ್ರಕುಟಿ ಮತ್ತು ಸಹಸ್ರಾರದಲ್ಲಿ ಧ್ಯಾನ ಮಾಡ್ತೀರಿ, ಎಲ್ಲ ಚಕ್ರ ಶಾಂತವಾಗುತ್ತೆ. ನಾವು ಬುದ್ಧರಾಗ್ಬಿಡ್ತೇವೆ. ದೇವತ್ವ, ಋಷಿತ್ವದಲ್ಲಿ ಆರೋಹಣರಾಗ್ತೀವಿ. ಅಹಮೇವ ಸ್ವಯಂ ಇದಂ ವದಾಮಿ ಜುಷ್ಟಂ ದೇವೇ ವಿರುತಮಾನುಷೇಭಿಃ ಯಂ ಕಾಮಯೇತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾ. ಈ ಭಾವನೆ ಚೇತನೆಯಿಂದ ವಿಚಾರ, ಸಂಕಲ್ಪ, ಇದರ ಪರಿಣಾಮವೇ ನಮ್ಮ ಇಡೀ ಜೀವನ, ಇಡೀ ಸಂಸಾರ. ವಿಚಾರದಲ್ಲಿ ದಿವ್ಯತೆ, ಸವಿಚಾರ ಸಮ್ಮತಿ. ಆಮೇಲೆ ನಾವು ನಿರ್ವಿಚಾರ ಸಮಾಧಿಯಲ್ಲಿ ತಲುಪ್ತೀವಿ, ಸಹಸ್ರಾರದವರೆಗೆ. ಸವಿಚಾರ ಸಮಾಧಿ, ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ, ನಿರ್ವಿಚಾರ ಸಮಾಧಿ, ನಿರ್ವಿಚಾರ ನಿರ್ವಿಚಾರ ವೈಶಾರದ್ಯಧ್ಯಾತ್ಮ ಪ್ರಸಾದರತಂ ತತ್ರ ಪ್ರಜ್ಞಾ. ಆಜ್ಞೆ ಚಕ್ರ ಅದುವೇ ಪ್ರಜ್ಞೆ ಚಕ್ರವಾಗಿಬಿಡುತ್ತೆ. ಋತುಂಬರ ಮೇಧಾಗೆ ಪ್ರಾಪ್ತಿ ಆಗುತ್ತೆ. ಮಾಡ್ತಾ ಮಾಡ್ತಾ ಹೀಗೆ ಅಂತರ್ಮುಖಿಯಾಗಿ ಮಾಡಿ, ಏಕಾಗ್ರತೆಯಿಂದ ಮಾಡಿ. ಅನುಲೋಮ ವಿಲೋಮ ಇದು ತುಂಬಾ ಅಗತ್ಯವಾಗಿದೆ. ಈಗ ಟೈಪ್ 1 ಡಯಾಬಿಟೀಸ್ ಅಥವಾ ಯಾವುದೇ ಡಿಸೀಸ್ ಇರುತ್ತೆ. ಈಗ ನಾನು ಧ್ಯಾನದಿಂದ ಸ್ವಲ್ಪ, ನೀವು ಶರೀರದ ಸ್ತರದಲ್ಲಿ ಇಷ್ಟು ಕೇಂದ್ರಿತರಾಗಿದ್ದೀರಿ. ಈ ಶರೀರದ ಹಿಂದೆ ಒಂದು ಸೂಕ್ಷ್ಮ ಶರೀರನೂ ಇದೆ, ಕಾರಣ ಶರೀರ, ಒಂದು ಆತ್ಮ ಕೂಡ ಇದೆ. ಯೋಗ ಫಾರ್ ಬಾಡಿ, ಮೈಂಡ್, ಸೋಲ್ ಕೂಡ ಇದೆ. ಅನುಲೋಮ ವಿಲೋಮ ಮಾಡಿ. ನೀವು ಡಯಾಬಿಟೀಸ್ಗೆ ಒಂದು ಕಾರಣ ಪ್ಯಾಂಕ್ರಿಯಾಸ್ ಬಲಹೀನವಾಗುವುದು. ಅದಂತೂ ನೀವು ಮಂಡೂಕಾಸನ, ವಕ್ರಾಸನ, ಪವನ ಮುಕ್ತಾಸನ ಇತ್ಯಾದಿಗಳಿಂದ ಆಕ್ಟಿವೇಟ್ ಮಾಡ್ತೀರಾ. ಇದು ಮ್ಯಾಟರ್ನ ಮೇಲೆ ಕೆಲಸ ಮಾಡೋದು. ಇದಕ್ಕೂ ಮುಂದೆ ಎನರ್ಜಿಯ ಲೆವೆಲಲ್ಲಿ ಕೆಲಸ ಮಾಡೋದು. ನೋಡಿ, ನಿಮ್ಮ ಬಾಡಿಯ ಸೆಲ್ಸ್ನ ರಿಸೆಪ್ಟರ್ಸ್ ಬಲಹೀನವಾಗುತ್ತೆ, ಪ್ಯಾಂಕ್ರಿಯಾಸ್ನಿಂದ ಆಗಿಬಿಡುತ್ತೆ. ಇನ್ಸುಲಿನ್ ಕೂಡ ಪೂರ್ತಿ ಆಯಿತು. ಮತ್ತು ನೋಡಿ, ನಿಮ್ಮ ರಿಸೆಪ್ಟರ್ಸ್ ವೀಕ್ ಆಗೋಯ್ತು. ಅಲ್ಲಿವರೆಗೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹೋಗುತ್ತೆ, ಮತ್ತು ಅದರ ಬಾಯಿ ತೆರೆಯೋದೇ ಇಲ್ಲ ಸೆಲ್ನ. ಮತ್ತು ಮೈಟ್ರೋಕಾಂಡ್ರಿಯಾದಲ್ಲಿ ಮತ್ತದು ಆಕ್ಸಿಜನ್ ಮತ್ತು ಗ್ಲೂಕೋಸ್ ಬರ್ನ್ ಆಗೋದ್ರಿಂದ ಎನರ್ಜಿ ಆಗುತ್ತೆ. ಎನರ್ಜಿ ಯೂಸ್ ಆಗ್ತಿಲ್ಲ. ಗ್ಲೂಕೋಸ್ಗೆ ಒಂದು ಪೂರ್ತಿ ಶರೀರದಲ್ಲಿ ಕೋಟಿ ಜೀವಾಣುಗಳಿವೆ. ಒಂದು ಕ್ಷಣದಲ್ಲಿ ಒಂದು ವೇಳೆ ನಾನು 2 ಲೀಟರು ಕಬ್ಬಿನ ಜ್ಯೂಸ್ ತುಂಬ ಸಿಹಿ ಆಗಿರುತ್ತೆ, ನಾನು 2 ಲೀಟರ್ ಜ್ಯೂಸ್ ಕುಡಿದ್ರೂ ಕೂಡ ನನ್ನ ಶುಗರ್ 100ಕ್ಕೆ ಮೇಲೆ ಹೋಗೋದಿಲ್ಲ.
70-80 ಇರುತ್ತೆ. 2 ಲೀಟರ್ ಜ್ಯೂಸ್ ಕೊಟ್ಬಿಟ್ಟೆ, ಈ ಮಕ್ಕಳಿಗೆ 2 ಚಮಚೆ ಜ್ಯೂಸ್ ಕೊಡಿ, ಒಮ್ಮೆಲೆ ಶುಗರ್ ಮೇಲೆ ಹೋಗುತ್ತೆ. ಯಾಕೆ? ಇವರ ರಿಸೆಪ್ಟರ್ಸ್ ಬಲಹೀನವಾಗಿದೆ. ರಿಸೆಪ್ಟರ್ಸ್ ಬಲಹೀನವಾಗುತ್ತೆ. ಅನುಲೋಮ ವಿಲೋಮದಿಂದ ರಿಸೆಪ್ಟರ್ಸನ್ನು ಕರೆಕ್ಟ್ ಮಾಡ್ತೀವಿ, ರಿಪೇರಿ ಮಾಡ್ತೇವೆ, ರಿಸೆಪ್ಟರ್ಸನ್ನು ರಿಪೇರಿ ಮಾಡ್ತೀವಿ. ಮತ್ತು ಬ್ರೈನ್ನಿಂದ ಸೀಕ್ರೆಟ್ ಆಗುವ ಹಾರ್ಮೋನ್ಸ್ ಕೆಮಿಕಲ್ ಸೋರ್ಸ್. ಇದು ನಾವೇನು ಯೋಚಿಸ್ತೀವಲ್ಲ, ಅದು ವಿಚಾರ ಕೂಡ ಒಳಗೆ ಹಾರ್ಮೋನ್ಸ್ ಕೆಮಿಕಲ್ ಸೋರ್ಸ್ನ ಎನ್ಸೈಮ್ನ ರೂಪ ತಗೊಳ್ಳುತ್ತೆ. ಈ ಅನುಲೋಮ ವಿಲೋಮ ಡಯಾಬಿಟೀಸ್ನಿಂದ ಹಿಡಿದು ಪ್ರತಿ ರೋಗಕ್ಕೆ ಅಗತ್ಯವಾಗಿದೆ. ಪ್ರತಿ ರೋಗಕ್ಕೆ ಈ ಮುಖ್ಯ 3-4 ಕಾರಣಗಳಿರುತ್ತವೆ. ಅಂದರೆ ಮಿದುಳು ರಿಲ್ಯಾಕ್ಸ್ ಆಗೋದು, ಆಜ್ಞಾಚಕ್ರ, ಭ್ರುಕುಟಿ, ಸಹಸ್ರಾರ ರಿಲ್ಯಾಕ್ಸ್ ಆಗೋದು ಎಲ್ರಿಗೂ ತುಂಬ ಅಗತ್ಯ. ಈ ಅನುಲೋಮ ವಿಲೋಮ ಎಲ್ಲರೂ ಹೀಗೆ 15 ನಿಮಿಷದಿಂದ ಹಿಡಿದು ಟೈಪ್ 1 ಡಯಾಬಿಟೀಸ್ ಇದೆ, ರುಮಟಾಯ್ಡ್ ಆರ್ಥ್ರೈಟಿಸ್ ಇದೆ, ಕ್ಯಾನ್ಸರ್ನಂಥ ರೋಗಗಳಿವೆ, ಕಣ್ಣುಗಳ ಕಿವಿಯ ದೊಡ್ಡ ದೊಡ್ಡ ಸಮಸ್ಯೆಗಳಿವೆ, ಅವರಿಗೆ ಅರ್ಧ 1 ಗಂಟೆ ಮಾಡಿಸ್ತೀವಿ. ಅಂದರೆ ಬರೀ ಪ್ಯಾಂಕ್ರಿಯಾಸ್ ಮೇಲೆ ಕೇಂದ್ರೀಕರಿಸಬೇಡಿ. ಮ್ಯಾಟರ್ ಮತ್ತು ಎನರ್ಜಿ, ಎರಡರ ಸಿನರ್ಜಿಯಿಂದ ನಾವು ರೋಗ ಗುಣಪಡಿಸ್ತೀವಿ. ಇದು ಅಲೋಪತಿಯ ಮತ್ತು ಬೇರೆಲ್ಲ ಔಷಧಿಗಳ ಟ್ರೀಟ್ಮೆಂಟು, ವಿಶೇಷವಾಗಿ ಆಯುರ್ವೇದವನ್ನು ಬಿಟ್ಟು ಮಾತ್ರ. ಇವೆಲ್ಲ ಮ್ಯಾಟರ್ ಮೇಲೆ ಅವಲಂಬಿಸಿದೆ. ಈ ಮ್ಯಾಟರ್ ಮತ್ತು ಎನರ್ಜಿಯ ಸಿನರ್ಜಿ ಏನಿದೆ, ಅದರಿಂದ ಬಾಡಿಯ ಪೂರ್ತಿ ಪಾತ್ವೇ ಏನಿದೆ, ಅದರಲ್ಲಿ ತನ್ನಿಂದ ತಾನೇ ನೈಸರ್ಗಿಕವಾಗಿ ಎಷ್ಟು ಸಾಮರ್ಥ್ಯವಿದೆ ಅಂದರೆ ರೋಗ ಮುಕ್ತವಾಗೋದು ತುಂಬ ಚಿಕ್ಕ ಘಟನೆ. ನಾವು ಜೀವನದ ಎಲ್ಲ ಸಾಮರ್ಥ್ಯಗಳಿಂದ ಯುಕ್ತರಾಗ್ತೇವೆ. ಅದಕ್ಕಾಗಿ ನಾನು ಬಾರಿ ಬಾರಿ ಹೇಳ್ತೇನೆ, ಡಿಸೀಸ್ ಫ್ರೀ ಲೈಫ್, ದಿಸ್ ಇಸ್ ದ ಇನಿಷಿಯಲ್ ಬೆನಿಫಿಟ್ ಆಫ್ ಯೋಗ. ಅಚೀವ್ಮೆಂಟ್ ಆಫ್ ಡಿವೈನ್ ಲೈಫ್, ಅಚೀವ್ಮೆಂಟ್ ಆಫ್ ಡಿವೈನ್ ನಾಲೆಜ್, ಡಿವೈನ್ ಇಮೋಷನ್ಸ್, ಡಿವೈನ್ ಸ್ಟ್ರೆಂತ್, ಡಿವೈನ್ ಪವರ್. ಇದನ್ನು ಜೀವನದ ಅಲ್ಟಿಮೇಟ್ ಅಂತ ಹೇಳ್ಬೋದು. ಮಾನವನಿಂದ ಮಹಾಮಾನವ, ಪುರುಷ ಮಹಾಪುರುಷನು, ನರನಿಂದ ನಾರಾಯಣ, ಜೀವನಿಂದ ಬ್ರಹ್ಮನಾಗೋ ಯಾತ್ರೆ. ಅನುಲೋಮ ವಿಲೋಮ ಮಾಡಿದ್ರಿ, ಆಜ್ಞಾಚಕ್ರದಲ್ಲಿ, ಭ್ರುಕುಟಿ, ಸಹಸ್ರಾರದಲ್ಲಿ ಧ್ಯಾನ. ಸರಿ, ಮೊದಲು ಬೆರಳು ಕೆನ್ನೆ ಮೇಲೆ, ಬಾಕಿ 3 ಬೆರಳು ಕಣ್ಮೇಲೆ, ಕಿವಿ ಹೆಬ್ಬೆರಳಿಂದ ಬಂದ್, ಬಾಯಿ ಕೂಡ ಬಂದ್, ಓಂಕಾರದ ನಾದ ನಾಸಿಕಾದಿಂದ. ಎಲ್ಲರೂ 5 ಬಾರಿ ಮಾಡಬೇಕು. ಕಿವಿ ಬಂದಿರುತ್ತೆ, ಬಾಯಿ ಬಂದಿರುತ್ತೆ. ಆಜ್ಞಾಚಕ್ರದಿಂದ ಒಂದು ಆತ್ಮ ಜ್ಯೋತಿ ಜಾಗೃತವಾಗುತ್ತೆ. ಭ್ರುಕುಟಿ ಸಹಸ್ರಾರನಿಂದ ಹಾದು ಪೂರೆ ಪಿಂಡ ಮತ್ತೆ ಇಡೀ ಬ್ರಹ್ಮಾಂಡವನ್ನು ಪ್ರಕಾಶಿತಗೊಳಿಸುತ್ತೆ. ಇದು ತುಂಬ ದೊಡ್ಡ ಸತ್ಯ. ಇದನ್ನು ಅನುಭವಿಸಿ. ಅಂದರೆ ನಾವು ಅನಂತ ಜ್ಯೋತಿಯಿಂದ, ಅನಂತ ತೀವ್ರತೆಯಿಂದ, ಅನಂತ ಪ್ರಕಾಶದಿಂದ ಪ್ರಕಾಶಿತರಾಗ್ತೀವಿ. ದಿವಿ ಸೂರ್ಯ ಸಹಸ್ರಸ್ಯ ಭವೇತ್ ಯುಕ್ತೋತ್ಥಿತಾಃ ಯದಿ ಭಾಹ ಸದೃಶಿ ಸಾ ಸ್ಯಾತ್ ಭಾಸಸ್ಯ ಮಹಾತ್ಮನಃ. ಸಾವಿರಾರು ಸೂರ್ಯನಂತ ಪ್ರಕಾಶ ನಿಮ್ಮ ಒಳಗೆ ಬರುತ್ತೆ, ಪ್ರಜ್ವಲಿತವಾಗುತ್ತೆ, ಪ್ರಕಾಶಿತವಾಗುತ್ತೆ. ಸರಿ ನೋಡಿ, ಆತ್ಮಜ್ಯೋತಿ ಮತ್ತು ಬ್ರಹ್ಮಜ್ಯೋತಿಯಲ್ಲಿ ಪೂರ್ತಿಯಾಗಿ ಏಕಾತ್ಮರಾಗಿ ಭ್ರಾಮರಿ ಮಾಡಿ.
ಹೀಗೆ 5-7 ಬಾರಿಯಿಂದ ಶುರು ಮಾಡಿ 5-7 ನಿಮಿಷವರೆಗೆ ಮಾಡಬೇಕು ಭ್ರಾಮರಿ. ನಂತರ ಆಳವಾದ ಶ್ವಾಸ, ಉದ್ಗೀತ. ಮೌನ. ನಾವು ಮೌನರಾಗಿ 2 ಕೈಗಳನ್ನು ಎತ್ಬಿಡಿ. ಕೈಗಳು ಮೊಣಕಾಲ ಮೇಲೆ, ಬೆನ್ನೆಲುಬು ನೇರ. ಶನೈ ಶನೈ ಉಪರಮೇತ್ ಬುದ್ಧ್ಯಾಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವ ನ ಕಿಂಚಿತ್ ವಿಚಿಂತ. ಒಂದು ಬ್ರಹ್ಮನ ಜೊತೆಗೆ ಒಂದು ಓಂಕಾರ ವಾಯಕರು ಅಕಾಲ್ ಪರಮಾತ್ಮ ಖುದ ಅಲ್ಲ ಆಲ್ಮೈಟಿ ಭಗವಂತನನ್ನು ಬಿಟ್ಟು ಬೇರೆ ಯಾವುದೇ ಚೇತನೆ ಇಲ್ಲ. ಹೇಗೆ ಸಂಸಾರದಲ್ಲಿ ಕೆಲವರನ್ನು ನಾವು ಅತ್ಯಂತ ಪ್ರೀತಿಸ್ತೀವಿ, ಮಾತೆ, ಪಿತಾ, ಗುರು, ಸ್ನೇಹಿತರು, ಗೆಳೆಯರು, ಯಾವುದೇ ಕಾರ್ಯದೊಂದಿಗೆ, ವಸ್ತುವಿನೊಂದಿಗೆ, ವ್ಯಕ್ತಿಯೊಂದಿಗೆ ವಿಶೇಷವಾಗಿ ಪ್ರೀತಿಸ್ತೀವಲ್ಲ, ಆಗ ಅವರೊಂದಿಗೆ ಜೀವಿಸುವುದು ಒಳಿತನಿಸುತ್ತೆ. ಹೀಗೆ ಕಡಿಮೆ ಎಂದರೆ 2-5 ನಿಮಿಷ ಭಗವಂತನೊಂದಿಗೆ ಜೀವಿಸೋದನ್ನು ಪ್ರಯತ್ನಿಸಿ. ಯಾಕೆಂದರೆ ಭಗವಂತನಿಗಿಂತ ಮೇಲೆ ಯಾರೂ ಇಲ್ಲ. ಭಗವಂತನಿಗಿಂತ ಹೆಚ್ಚು ಗುಣವಾನ, ರೂಪವಾನ, ಐಶ್ವರ್ಯವಾನ. ಈ ಜಗತ್ತಿನಲ್ಲಿ ಎಷ್ಟು ರೂಪ, ಐಶ್ವರ್ಯ, ಬಲ ನೋಡ್ತೀವಿ, ಜಗತ್ತಿನಲ್ಲಿ ಎಷ್ಟು ವಿಶೇಷತೆಗಳನ್ನು ನೋಡ್ತೀವಿ. ಪ್ರಭು ನೀನೇ ನನಗೆ ಸರ್ವಜ್ಞ, ಸರ್ವಶಕ್ತಿವಂತ, ಎಲ್ಲರಿಗಿಂತ ಸುಂದರನು. ನಿನ್ನಿಂದಲೇ ಎಲ್ಲ ಸೌಂದರ್ಯ, ಎಲ್ಲ ಸೃಷ್ಟಿಯೂ ನಿನ್ನಿಂದ. ನಿನ್ನಿಂದಲೇ ಎಲ್ಲ ಐಶ್ವರ್ಯ. ನಿಮ್ಮೊಂದಿಗಿನೇ ಎಲ್ಲ ಸಂಬಂಧ. ನಿಮ್ಮ ಹೊರತಾಗಿ ಸಂಬಂಧವಿಲ್ಲ. ಬ್ರಹ್ಮ ಸಂಬಂಧಕ್ಕಿಂತ ಮೇಲೆ ಯಾವುದೇ ಸಂಬಂಧವಿಲ್ಲ. ಬ್ರಹ್ಮ ಸುಖದಿಂದ, ಬ್ರಹ್ಮಾನಂದನಿಂದ ದೊಡ್ಡ ಸುಖ, ಶಾಂತಿ ಇಲ್ಲ. ಬ್ರಹ್ಮ ಪದದಿಂದ ದೊಡ್ಡ ಪದವಿಲ್ಲ.
ಬ್ರಹ್ಮನಿಗಿಂತ ದೊಡ್ಡ, ಭಗವತ್ ಪ್ರೇಮದಿಂದ ದೊಡ್ಡ ಪ್ರೇಮವೇ ಇಲ್ಲ. ಹೀಗೆ ಭಗವತ್ ಪ್ರೇಮದಲ್ಲಿ, ಭಗವತ್ ಭಾವನೆಯಲ್ಲಿ ಮುಳುಗ್ತೀರ, ಏಕಾತ್ಮರಾಗ್ತೀರಿ. ಎರಡೂ ಕೈಗಳನ್ನು ಮೇಲಕ್ಕೆತ್ತಿರಿ. ಸ್ವಲ್ಪ ಹೀಗೆ ನೀವು ಮೌನವಾಗಿ ಕೂತು ಧ್ಯಾನ ಕೂಡ ಮಾಡಿ. ರೋಗಿಗೆ ಎಲ್ಲಕ್ಕಿಂತ ದೊಡ್ಡ ಔಷಧಿ ಭಗವಂತ. ಸರಿ, ಎದುರಿಂದ ಕಾಲ್ ತೆರೀರಿ. 1 ಗಂಟೆ ಹೀಗೆ ನೀವು ಕೂತ್ಕೊಳ್ಳುವ ಅಭ್ಯಾಸ ಮಾಡಿ. ಹೇಳ್ತೀರಾ, ಸ್ವಾಮೀಜಿ ಎಲ್ಲಿ ಕೂತ್ಕೊಳ್ಳೋಕ್ಕಾಗತ್ತೆ, ಸೊಂಟ ನೋಯುತ್ತೆ. ನೋಯಲಿ ಬಿಡಿ, ನಿಧಾನವಾಗಿ ನಿಮಗೆ ಅಭ್ಯಾಸವಾಗುತ್ತೆ. ಬೆರಳು ಹೆಬ್ಬೆರಳನ್ನು ಮುಂದೆ ಹಿಂದೆ ಮಾಡಿ. ನನ್ನೊಂದಿಗೆ ಹೇಳಿ, ರೋಗಿಗೆ ಹೇಳಿ, ಭಗವಂತ ಎಲ್ಲಕ್ಕಿಂತ ದೊಡ್ಡ ಔಷಧಿ. ನಿರ್ಧನರಿಗೆ ಎಲ್ಲಕ್ಕಿಂತ ದೊಡ್ಡ ಧನವು, ನಿರ್ಬಲರಿಗೆ ಎಲ್ಲಕ್ಕಿಂತ ದೊಡ್ಡ ಬಲವು. ನೋಡಿ, ನಾನು ಪ್ರತೀಕಾತ್ಮಕ ರೂಪದಿಂದ ಕೆಲವು ವಿಷಯ ಹೇಳ್ತೀನಿ. ಇದಂತೂ ಸತ್ಯ. ಇದು ಉಪದೇಶವೇನೂ ಅಲ್ಲ, ನಾನು ಭಾಷಣ ಕೊಡ್ತಾ ಇಲ್ಲ ಇಲ್ಲಿ. ಭಗವಂತ ಎಲ್ಲಕ್ಕಿಂತ ದೊಡ್ಡ ಜ್ಞಾನ. ದಿ ಅಲ್ಟಿಮೇಟ್ ಸೋರ್ಸ್ ಆಫ್ ನಾಲೆಜ್ ಈಸ್ ದಿ ಆಲ್ಮೈಟಿ. ಎಲ್ಲ ಜ್ಞಾನ ವಿಜ್ಞಾನ ನೀವು ಪುಸ್ತಕಗಳಲ್ಲಿ ಓದ್ತೀರಿ, ಅಲ್ಲಿಂದ ಓದ್ತೀರಿ, ತಿಳಿಯಲು ನೀವು ಪ್ರಯತ್ನ ಮಾಡ್ತೀರಿ. ಜ್ಞಾನದ, ವಿಜ್ಞಾನದ, ಪ್ರೇಮದ, ಸಂವೇದನೆಯ, ಸಾಮರ್ಥ್ಯದ ಎಲ್ಲಕ್ಕಿಂತ ದೊಡ್ಡ ಸ್ರೋತ ಸ್ವಯಂ ಪ್ರಭುವೇ. ಬೆರಳು ಹೆಬ್ಬೆರಳು ಈಗ ನೋಡಿ. ಈಗ ನಾನು ನಿಮ್ಮಿಂದ ಆಸನ ಮಾಡಿಸ್ತೀನಿ. ಈಗ ಕೇಳಿ, ಆರ್ಥ್ರೈಟಿಸ್ ಇದ್ದವರು 100 ಬಾರಿ ಮಾಡಬೇಕು. ಎಷ್ಟು ಬಾರಿ? 100 ಬಾರಿ. ಯಾರಿಗೆ ಗಂಟು ನೋವಿದೆ, ನ್ಯೂರೋ ಪ್ರಾಬ್ಲಮ್ಸ್ ಇವೆ, ಹಲವಾರು ಸಮಸ್ಯೆಗಳಿವೆ, 100 ಬಾರಿ ಜೊತೆಗೆ ಮಾಡ್ಕೊಳ್ಳಿ. ಆರ್ಥ್ರೈಟಿಸ್ ಇದ್ದವರು 100ರಿಂದ 500, 1000 ಬಾರಿ ಮಾಡಿದರೆ ವಕ್ರವಾಗಿದ್ದ ಬೆರಳು ನೇರವಾಗುತ್ತೆ ಅಲ್ವಾ? ಈಗ ನೀವೇನು ಮಾಡ್ತೀರಾ? ನಿಮಗೆ 10 ಬಾರಿಯಲ್ಲಿ ಅದು ಸರಿಯಾಗಬೇಕು? ಆಗಲ್ಲ, ಇಡೀ ಜೀವನ ಮಾಡ್ತೀರಿ. ನಿನ್ನೆ ಒಬ್ಬ ಹುಡುಗ ಬಂದ ನನ್ನ ಬಳಿ. ಅಂದ, ಸ್ವಾಮೀಜಿ, ನಾನು ಸುಮಾರು 50%ಗಿಂತ ಹೆಚ್ಚು ಗುಣವಾಗಿದ್ದೀನಿ. ಅವನ ಬೆರಳು ಹೀಗೆ ವಕ್ರವಾಗಿದ್ದವು. ಆದರೆ ಈಗಲೂ ಅವನು ನನ್ನ ಮಾತು ಪೂರ್ತಿ ಕೇಳಲ್ಲ. 7 ದಿನ ಮಾತ್ರವಾಗಿದೆ ಅವನಿಗೆ. 1 ತಿಂಗಳಲ್ಲಿ ಆ ಹುಡುಗ ಎಲ್ಲಿದ್ದಾನೆ? ಹುಡುಗ ನಿನ್ನೆ ಇಲ್ಲಿ ನಿರಾಮೆನಲ್ಲಿ ಸಿಕ್ಕಿದ. ಅವನು ಅಷ್ಟು ದಷ್ಟಪುಷ್ಟ ಹುಡುಗ, ಪಹಲ್ವಾನಂತೆ. ಅವನ ಬೆರಳುಗಳು ವಕ್ರವಾಗಿದ್ದವು, ಉಬ್ಬಿ ಹೀಗೆ ದಪ್ಪವಾಗಿದ್ದವು. ಈಗ 50% ಗುಣವಾಗಿದ್ದಾನೆ. ನಾನು ನಿಮಗೆ 50% ಇನ್ನೂ ಒಳ್ಳೆಯದಾಗ್ತೀಯ. 1 ತಿಂಗಳು ಸರಿಯಾಗಿ ಮಾಡು. ಆದರೆ ನೀನು ಎಷ್ಟು ಬಾರಿ ಮಾಡಬೇಕು? 100ರಿಂದ ಹಿಡಿದು 1000 ತನಕ. ಎಲ್ಲಿದ್ದಾನೆ ಆ ಹುಡುಗ? ವಕ್ರವಾಗಿದ್ದ. ಅವನ ಬೆರಳುಗಳು ಕೂಡ ನನ್ನ ಬೆರಳುಗಳಿಗಿಂತ 1.5 ಪಟ್ಟು ಉದ್ದವಾಗಿದ್ದವು. ಹೇಗೆ? ಆರ್ಥ್ರೈಟಿಸ್ನಿಂದ ಮುಕ್ತಿ ಪಡಿಬೇಕಾದ್ರೆ 1000 ಬಾರಿ ಮಾಡಬೇಕು. ಒಬ್ಬ ಹುಡುಗಿ ಹೇಳಿದ್ಲು, ನನ್ನ ಕೈಯೇ ಮೇಲೆ ಬರ್ತಿರ್ಲಿಲ್ಲ, ಈಗ ಎಲ್ಲವೂ ಸರಿಯಾಗಿದೆ, ಇಡೀ ಶರೀರ ತೆರೆದು ಬಿಟ್ಟಿದೆ 7 ದಿನದಲ್ಲೇ. ಮಗು, ನೀವು ಎಷ್ಟು ಬಾರಿ ಮಾಡಬೇಕು? ಎಷ್ಟು ಬಾರಿ ಮಾಡಬೇಕು? ವಕ್ರವಾಗಿದ್ದವರು, ಇಲ್ಲಿ ವಕ್ರವಾಗಿದ್ದವರು ಸುಮಾರು 50 ಕೂತಿದ್ದಾರೆ. ಬೆರಳುಗಳು ಹೀಗೆ ಹೀಗೆ, ಇದು ಇದರ ಮೇಲೆ, ಇದು ಇದರ ಮೇಲೆ, ಇದು ಇದರ ಮೇಲೆ. ಎಷ್ಟು ಬಾರಿ ಮಾಡಬೇಕು? 100ರಿಂದ ಹಿಡಿದು 1000 ತನಕ ಹೀಗೆ ಮಾಡಬೇಕು. ಇದರಲ್ಲಿ ಏನು ಸಮಸ್ಯೆ ಇದೆ? ಇದು ಆರ್ಥ್ರೈಟಿಸ್ ಇದ್ದವರಿಗೆ ಹೀಗೆ. ಮತ್ತು ದೀರ್ಘ ಶ್ವಾಸ ತಗೊಳ್ಳಿ. ಶ್ವಾಸ ತಗೊಳ್ಳಿಲ್ಲ, ಮಾಡ್ತೀರಿ, ಆದರೆ ಹೀಗೀಗೆ ಮಾಡ್ತೀರಾ? ದೀರ್ಘ ಶ್ವಾಸ ತಗೊಂಡು ಮಾಡಿ, ಏಕಾಗ್ರತೆಯಿಂದ ಮಾಡಿ, ಭಗವತ್ ಶರಣಾಗತಿಯ ಭಾವನೆಯಿಂದ ಮಾಡಿ. ನೋಡಿ, ಒಂದೊಂದು ವಿಷಯದ ವ್ಯಾಲ್ಯೂ ತುಂಬ ದೊಡ್ಡದಿದೆ. ನೀವೇನು ಮಾಡ್ತೀರಾ? ಮೇಲಿಂದ ಮೇಲೆ ಮಾಡ್ತೀರಾ? ಸರ್ಫೇಸ್ನಿಂದ ಯೋಗ ಮಾಡಿದರೆ ಏನು ಪ್ರಯೋಜನ? ಏನು ಪ್ರಯೋಜನವಾಗಲ್ಲ. ಕೇಳಿ, ಮೊಣಕಾಲು ನೋವಿದ್ದರೆ ಜಾನು ಬಸ್ತಿ ಮಾಡಿಸ್ತೀವಿ. ಜಾನು ಬಸ್ತಿಯಿಂದಲೇ ನಿಮಗೆ 20-25% ಲಾಭವಾಗುತ್ತೆ. ಮೊಣಕಾಲಿನ ನೋಡಿ, ಇಲ್ಲಿಂದ 7 ಪಾಯಿಂಟ್ಸ್ ಒತ್ತೀವಿ ನಾವು. ಚಾನಲ್ 1, 2, 3, 4, 5, 6, 7 ಪೂರ್ತಿ ಕೈ ಮತ್ತು ಕಾಲಿನಲ್ಲಿ. ಕೈಯಲ್ಲಿ ನೋವಿದ್ರೆ ಇಲ್ಲಿ 7, 1, 2, 3, 4, 5, 6, 7 ಈ ಪಾಯಿಂಟ್ ಒತ್ತಿದ್ರೆ ಅದರಿಂದ ಪ್ರಯೋಜನವಾಗುತ್ತೆ. ಜಾನು ಬಸ್ತಿ ಮಾಡಿದರೆ ಪ್ರಯೋಜನವಾಗುತ್ತೆ. ಬಸ್ತಿಯಿಂದ ಪ್ರಯೋಜನವಾಗುತ್ತೆ. ಉಪವಾಸದಿಂದ ಪ್ರಯೋಜನವಾಗುತ್ತೆ. ಉಪವಾಸ ಮಾಡಿ ಗಿಲೋಯಿನ ನೀರು ಕುಡಿದ್ರೆ ಅದರಿಂದ ಪ್ರಯೋಜನವಾಗುತ್ತೆ.
ಇದು ಏನಿಲ್ಲ, ಒಬ್ಬ ಬಾಲಕ ಇಲ್ಲಿಗೆ ಬಂದಿದ್ದ, ಅವನ ಎಲುಬು ಇಷ್ಟಿಷ್ಟಾಗಿತ್ತು, ಕೈಯಿಂದು ಕಾಲಿಂದು ವಾತದ ಪ್ರಕೋಪವಾಗಿಬಿಡುತ್ತೆ. ನೀವು ಯೋಚಿಸಲಾರಿ ಅಂಥ ಅವಸ್ಥೆ. ನಿಮ್ಗೇನು ಬೇಕು? ಸ್ವಲ್ಪ ಪರಿಶ್ರಮ ಮಾಡಿ, ನಿಮಗೆ ಪೂರ್ತಿ ಲಾಭ ಬೇಕು. ಒಂದೊಂದು ಪ್ರಕ್ರಿಯೆ ಇಲ್ಲಿ ನಾವು ಮಾಡಿಸ್ತೀವಿ, ಅದನ್ನು ನೀವು ಫಾಲೋ ಮಾಡಬೇಕು ಮನೆಯಲ್ಲಿ ಕೂಡ. ಈಗ ಸರಿ, ಮುಂದಿನ ಮಾತು ಹೇಳ್ತೀನಿ. ಯಾರಿಗೆ ಬೊಜ್ಜಿದೆ ಅವರೆಷ್ಟು ಬಾರಿ ಮಾಡಬೇಕು? ಸರಿ ಮಾಡಿ. 100 ಬಾರಿಯಿಂದ ಶುರು ಮಾಡಿ. ಎಷ್ಟು ಬಾರಿ ಮಾಡಬೇಕು? 500 ಬಾರಿ. ಮತ್ತೆ ಯಾರು ಪೂರ್ತಿ ಸೆಂಚುರಿ ಹೊಡೆದು ಕೂತಿದ್ದಾರೆ ಅವರು 1000 ಬಾರಿ. ಏನು ಸಮಸ್ಯೆ ಗುರುಜಿ? ಇಷ್ಟೇ ಹಾಗಾಗುತ್ತೆ. ಇದೇನು ತುಂಬ ದೊಡ್ಡ ಟಾಸ್ಕ್ ಅಂದ್ಕೊಂಡಿದ್ದೀರಾ? 1000 ಬಾರಿ ಮಾಡಲು ನಿಜವೆಂದರೆ 10 ನಿಮಿಷ ತಗಲುತ್ತೆ. ಎಷ್ಟು? 10 ನಿಮಿಷ. 1000 ಬಾರಿ ಮಾಡಿ 10 ಅಭ್ಯಾಸ. ಇದು 1000 ಬಾರಿ ಸ್ಥಿತಕೋಣಾಸನ್, ಚಕ್ಯಾಸನ್, ಅರ್ಧಹಲಾಸನ್, ಪಾದವೃತ್ತಾಸನ್, ದ್ವಿಚಕ್ರಿಕಾಸನ್. ಮತ್ತೆ 1 ತಿಂಗಳಲ್ಲಿ 20ರಿಂದ 25 ಕಿಲೋ, 2-3 ತಿಂಗಳಲ್ಲಿ 30ರಿಂದ 40 ಕಿಲೋ ಕಡಿಮೆ ಮಾಡಬೇಕು. ಎಲ್ಲವೂ ಸರಿಯಾಗಿ ಬಿಡುತ್ತೆ. ಆಮೇಲೆ ಮೇಂಟೈನ್ ಮಾಡೋಕ್ಕೆ 100 ಬಾರಿ ಮಾಡಬೇಕು. 100 ಬಾರಿಗೆ ಎಷ್ಟು ಸಮಯ ತಗಲುತ್ತೆ? 1 2 3 4 5 6 7 ದೀರ್ಘವಾದ ಶ್ವಾಸ. ನೋಡಿ, ಕೆಲವರು ಕೇವಲ ಶರೀರದ ಸ್ತರದಲ್ಲಿ ಯೋಗ ಮಾಡ್ತಾರೆ, ಶ್ರದ್ಧೆ ಇರುವುದಿಲ್ಲ, ಏಕಾಗ್ರತೆಯ ಜೊತೆಗೆ ಮಾಡಲ್ಲ, ಪ್ರಾರ್ಥನೆಯ ಜೊತೆಗೆ ಮಾಡಲ್ಲ, ನಿರಂತರತೆಯೊಂದಿಗೆ ಮಾಡುವುದಿಲ್ಲ, ಪೂರ್ತಿ ಮನಸ್ಸಿಟ್ಟು ಮಾಡುವುದಿಲ್ಲ. ಮೇಲ್ಮೇಲಿಂದ ನೀವು ಮಾಡಬೇಡಿ. ಕೆಲವರು ಶರೀರದ ಸ್ತರದಲ್ಲಿ ಮಾಡ್ತಾರೆ, ಶ್ವಾಸದ ಮೇಲೆ ಗಮನ ಇಡುವುದಿಲ್ಲ, ಬರೀ ಮನಸ್ಸು, ವಿಚಾರ, ಭಾವ, ಸಂವೇದನೆ ಮೇಲೆ ಗಮನವಿಡ್ತಾರೆ ಅಷ್ಟೇ. ನೋಡಿ, 3 ವಿಷಯ ಜೊತೆಗೆ ಇನ್ವಾಲ್ವ್ಮೆಂಟ್ ಆಗಬೇಕು: ಬಾಡಿ, ಬ್ರೆತ್ ಆ್ಯಂಡ್ ಥಾಟ್ಸ್. 3 ಜೊತೆಗೆ. ಇದು ಶರೀರದ ಜೊತೆಗೆ ಪ್ರಾಣಗಳೊಂದಿಗೆ ಕೂಡ ನಿಯಮ ಇರಬೇಕು. ಆಮೇಲೆ ಧ್ಯಾನದೊಂದಿಗೆ ಮಾಡಿ, ರೋಗ ಮುಕ್ತಿಯ ಸಂಕಲ್ಪದೊಂದಿಗೆ ಮಾಡಿ, ಸಂಕಲ್ಪಪೂರ್ವಕ ಯೋಗ ಮಾಡಿ. ಕೆಲವರು ಬರೀ ಶರೀರದ ಸ್ತರದ ಮೇಲೆ ಮಾಡ್ತಾರೆ, ಯೋಗಾಭ್ಯಾಸ ಮಾಡ್ತಾರೆ, ಅವರ ಮನಸ್ಸು ಹತ್ತಿತ್ತ ಹೋಗುತ್ತೆ. ಇದು ಸರಿಯಲ್ಲ. ಶರೀರದ ಸ್ತರದಲ್ಲಿ, ಮನಸ್ಸಿನ ಸ್ತರದಲ್ಲಿ, ವಿಚಾರ, ಭಾವನೆ, ಸಂವೇದನೆಯೊಂದಿಗೆ ಪ್ರಾಣವು ಜೊತೆಗೆ, ಪ್ರಾಣದ ಸಮಾವೇಶ ಆಗಬೇಕು. ಇದಂತೂ ನಾನು ಬೊಜ್ಜಿದ್ದವರಿಗೆ ತಿಳಿಸ್ತಾ ಇದ್ದೀನಿ. ಗಮನ ಬಿಟ್ಟು ಕೇಳಿ. ಮೊದಲು 5 ಹೇಳ್ತಾ ಇದ್ದೀನಿ, ನಂತರ ಬೇರೆ ನೋಡೋಣ. ಮಾಡಿ, ಮುಂದಿದ್ದು ಮಾಡಿ. ಇದನ್ನು ನೀವು ಮಾಡ್ತಾ ಇರಬೇಕು. ಅದರ ಅರ್ಥ 2 ನಿಮಿಷ ಮಾಡೋದಿಲ್ಲ. 10 ಬಾರಿ ಮಾಡಿದ್ರಿ. 1 2 3 4 5 6 7 8 9 10 ಬಾರಿ ಮಾಡಿ. ನಿಮಗೆ ಅನಿಸುತ್ತೆ ನೀವು ಬಹುದೊಡ್ಡ ಕಾರ್ಯ ಮಾಡಿಬಿಟ್ರಿ ಅಂತ. 100ರಿಂದ ಶುರು ಮಾಡಿ 1000 ತನಕ ಮಾಡಬೇಕು. ಇದರಿಂದ ಯೂಟರಸ್, ಫೈಬ್ರೋಸಿಸ್, ಓವರೀಸ್, ಸಿಸ್ಟ್, ಪಾಲಿಸಿಸ್ಟ್ ಓವರೀಸ್, ಇದರಿಂದ ಲಿವರ್, ಕಿಡ್ನಿಯ ಪ್ರಾಬ್ಲಮ್, ಕರುಳಿನ ಪ್ರಾಬ್ಲಮ್, ಪ್ರಾಸ್ಟೇಟ್ನ ಪ್ರಾಬ್ಲಮ್ ದೂರ ಆಗಿಬಿಡುತ್ತೆ. ಆದರೆ ನೀವು ಮಾಡಬೇಕು. ಈಗ ನೋಡಿ, ಹೀಗೇನೆ 8-10 ದೊಡ್ಡ ವಿಷಯ ಹೇಳಬಯಸ್ತೀನಿ. ನೀವು 10 ಸೆಕೆಂಡಲ್ಲೇ ಸಿಕ್ಕಾಕೊಂಡಿದ್ದೀರಿ. 10 ಸೆಕೆಂಡ್ ಮತ್ತು 10 ಬಾರಿ. ಇಲ್ಲಿಂದ ನೀವು 1000 ಬಾರಿ ತನಕ ಮಾಡಬೇಕು. ಎಷ್ಟು ಬಾರಿ ಮಾಡಬೇಕು? ಸೂಕ್ಷ್ಮ ವ್ಯಾಯಾಮ ಮಾಡೋರು ಕೇಳಿ. ಆರ್ಥ್ರೈಟಿಸ್ನವರು, ಯಾರಿಗೆ ಹೆಚ್ಚಾಗುವುದಿಲ್ಲ, ಸೂಕ್ಷ್ಮ ವ್ಯಾಯಾಮ ಕೂಡ ಎಷ್ಟು ಬಾರಿ? 100ರಿಂದ ಶುರು ಮಾಡಿ. ಏನಂದೆ? 1000 ಬಾರಿ. ಎಲ್ಲಿ ಮಾಡ್ತೀರ ನೀವು? ಹೀಗೆ ಮಾಡಿ ಮಾಡಿ ಮಾಡಿ. ಮತ್ತೆ ಹೀಗೇನೆ ಸೊಂಟ ನೋವಿದ್ದವರು 100ರಿಂದ ಶುರು ಮಾಡಿ 500ರವರೆಗೆ ಭುಜಂಗಾಸನ, ಶಲಭಾಸನ, ಮರ್ಕಟಾಸನ ಇತ್ಯಾದಿ ಮಾಡಬೇಕು. ಈ ಅಭ್ಯಾಸವನ್ನು ನಾನು ಮಾಡಿ ತೋರಿಸಿದ್ದೇನೆ, ಅದಕ್ಕಾಗಿ ನಾನು ಹೇಳ್ತೇನೆ. ಸರಿ, ಮಲ್ಕೊಳ್ಳಿ. ನಾನು ಇದನ್ನು ಮಾಡಿಸಿ ಆಮೇಲೆ ಇದರ ನಂತರ ಈ ಸೊಂಟ ನೋವಿನವರಿಗೂ ಕೆಲಸ ಕೊಟ್ಬಿಡ್ತೀನಿ, ಆಮೇಲೆ ಬೇರೆ ಎಲ್ಲರಿಗೆ ಕೆಲಸ ಕೊಡ್ತೀನಿ. ಸರಿ, ಈಗಂದು ನಿಮ್ಮ ಟ್ರೈನಿಂಗ್ ಬರೀ ನಡೀತಿದೆ, ಪ್ರಾಕ್ಟೀಸ್ ಈಗ ಬಾಕಿ ಇದೆ. ಒಂದೊಂದು ಕಾಲಿಂದ ಎಷ್ಟು ಬಾರಿ? 100ರಿಂದ ಶುರು ಮಾಡಿ 1000 ಬಾರಿ. ಹೇಳಿ ಅಲ್ಲ, 100ರಿಂದ ಶುರು ಮಾಡಿ. ಮತ್ತೆ ಅಭ್ಯಾಸ
ಬರೀ ಶರೀರದ ಸ್ತರದಲ್ಲ, ಜೊತೆಗೆ ಏನು ಮಾಡಬೇಕು? ದೀರ್ಘವಾದ ಶ್ವಾಸ. ಮನಸ್ಸಲ್ಲಿ ಸಂಕಲ್ಪ ರೋಗ ಮುಕ್ತಿದ್ದು, ರೋಗ ಮುಕ್ತಿಯ, ಬೊಜ್ಜಿನಿಂದ ಮುಕ್ತಿಯ, ಬೇರೆ ಬೇರೆ ಯಾರಿಗೆ ವಿಭಿನ್ನ ರೋಗಗಳಿವೆ, ಮಧುಮೇಹದಿಂದ ಮುಕ್ತಿಯ, ರೋಗ ಮುಕ್ತಿಯ, ಜೀವನ ಮುಕ್ತಿಯ, ವಿಕಾರಗಳಿಂದ ಮುಕ್ತಿ, ದೋಷಗಳಿಂದ ಮುಕ್ತಿಯ ಸಂಕಲ್ಪ, ಜೀವನ ಮುಕ್ತಿಯ ಸಂಕಲ್ಪ. ಒಂದೊಂದು ಕಾಲಿಂದ, ಎರಡೂ ಕಾಲುಗಳಿಂದ, ಹೀಗೆ 100 ಬಾರಿಯಿಂದ ಶುರು ಮಾಡಿ 1 ರೌಂಡ್ 100ರದ್ದು, ಹೀಗೆ 10 ರೌಂಡ್ಸ್ ಮಾಡಬೇಕು. ಹೀಗೆ ನಾನು ಮುಂದಿಂದು ಬೇರೆಯವರಿಗೆ ತಿಳಿಸ್ತೀನಿ. ನೋಡಿ, ನಾನೀಗ 10-12 ದೊಡ್ಡ ತತ್ವ ಹೇಳ್ತಿದ್ದೀನಿ. ಔಷಧಿಯನ್ನು ಪೂರ್ತಿ ತಗೊಳ್ಳೋದಿಲ್ಲ, ಥೆರಪಿ ಪೂರ್ತಿ ಮಾಡೋದಿಲ್ಲ, ಯೋಗ ಮಾಡುವಾಗ ಪೂರ್ತಿ ಮಾಡೋದಿಲ್ಲ, ಜೀವನವನ್ನು ಪೂರ್ತಿಯಾಗಿ ಜೀವಿಸೋದಿಲ್ಲ. ಮೇಲ್ಮೇಲಿಂದ ಕಾರ್ಯಕ್ರಮ ನಡೀತಿದೆ, ಸರ್ಫೇಸ್ನಿಂದ ಏನೂ ಪ್ರಯೋಜನವಿಲ್ಲ. ದೀರ್ಘವಾದ ಶ್ವಾಸ. ನಾನು ಶ್ವಾಸ ಬಿಡ್ತಿದ್ದೀನಿ, ಅದು ಬ್ರಹ್ಮಾಂಡದಲ್ಲಿ ಪ್ರತಿಧ್ವನಿಸುತ್ತೆ. ಆದರೆ ನೀವು ಸಾವಿರಾರು ಶ್ವಾಸ ತಗೋತೀರಿ, ಅದು ಈಗಲೇ ಹೊರ ಬರುತ್ತೆ ಅಂತ. ದೀರ್ಘವಾದ ಶ್ವಾಸ ತಗೊಳ್ಳಿ, ಹೀಗೆ. ಮತ್ತೆ ಪೂರ್ತಿ ಏಕಾಗ್ರತೆಯೊಂದಿಗೆ, ಶ್ರದ್ಧೆಯೊಂದಿಗೆ, ಭಕ್ತಿಯೊಂದಿಗೆ. ಅದಕ್ಕಾಗಿ ನಾನು ಹೇಳ್ತೇನೆ, ಯೋಗದಲ್ಲಿ ದೊಡ್ಡ ತತ್ವ ಇದೆ, ಶರಣಾಗತಿ. ಏನು ಹೇಳಿ? ಅರ್ಧ ಹಲಾಸನ. ಸರಿ, ಪಾದವೃತ್ತಾಸನ ಮಾಡಿ, ನಂತರ ನಿಮ್ಮ ಪ್ರಾಕ್ಟೀಸ್ ನಡೀತಾ ಇರುತ್ತೆ 1.5-2 ಗಂಟೆ ತನಕ. ಹೀಗೆ ಅದಕ್ಕಾಗಿ ಪತಂಜಲಿ ವೆಲ್ನೆಸ್ ಸೆಂಟರ್ ಎಲ್ಲೆಲ್ಲಿದೆ ಅಲ್ಲೆಲ್ಲ CCTV ಕ್ಯಾಮ್ರಾ ಹಾಕಿಸಿದ್ದೀವಿ. ಮತ್ತು ಅದರ ಇನ್ಪುಟ್ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಮಧ್ಯೆ ಮಧ್ಯೆ ನಾನು ಸ್ವತಃ ನೋಡ್ತಾ ಇರ್ತೀನಿ. ಮತ್ತು ಇಲ್ಲಿ ಪೂರ್ತಿ ಅದರ ಸೆಟಪ್ ಇದೆ. ಯೋಗ ಏನಾಗ್ತಿದೆ, ಪೂರ್ತಿ ಆಗ್ತಿದೆಯೇ ಇಲ್ಲ ಅಂತ. ಥೆರಪಿ ಏನು ನಡೀತಿದೆ, ಅದು ಸರಿಯಾಗಿ ನಡೀತಿದೆಯೋ ಇಲ್ಲ, ಅಲ್ಲಿ ಏನು ವಾತಾವರಣ ಬೇಕು, ಎನ್ವೈರ್ಮೆಂಟ್ ಬೇಕು, ಅಂತಹ ವಾತಾವರಣ ಅಲ್ಲಿ ಇದೆಯೋ ಇಲ್ಲ ಅಂತ ನೋಡ್ತೀನಿ. ಮತ್ತೆ ಇಲ್ಲಿ ನೋಡಿ, ಈ ಚಿಕಿತ್ಸೆಯ ಬೇರೆ ಬೇರೆ ತತ್ವಗಳಿವೆ. ಮೆಡಿಕೇಟೆಡ್ ಫುಡ್, ಮೆಡಿಕೇಟೆಡ್ ವಾಟರ್, ಮೆಡಿಕೇಟೆಡ್ ಏರ್ ಕೊಡ್ತೇವೆ ನಿಮಗೆ ಹವನದ ಮಾಧ್ಯಮದಿಂದ, ಈ ಚಿಕಿತ್ಸೆಯ ಮಾಧ್ಯಮದಿಂದ. ಸುತ್ತಿರುಗಿಸಿ ದೀರ್ಘವಾದ ಶ್ವಾಸ. ಮತ್ತು ನಿರಂತರವಾಗಿ ಒಂದು ಅಭ್ಯಾಸವನ್ನು 1 ನಿಮಿಷಕ್ಕಿಂತ ಕಡಿಮೆ ಮಾಡಬೇಡಿ. ಒಂದು ಅಭ್ಯಾಸವನ್ನು ನಿರಂತರವಾಗಿ ಕಡಿಮೆ ಅಂದರೆ ಎಷ್ಟು ಹೊತ್ತು ಮಾಡಬೇಕು? 1 ನಿಮಿಷ. ಒಂದು ಅಭ್ಯಾಸದ ಸಮಯ 10 ನಿಮಿಷ ನಿರ್ಧರಿಸಲಾಗಿದೆ. ಮತ್ತು ಪ್ರಾಣಾಯಾಮದ್ದು ಅಸಾಧ್ಯ ರೋಗವಾದಾಗ 1 ಗಂಟೆ ಕೂಡ ಬೇಕಾಗುತ್ತೆ. ಮತ್ತು ಪ್ರಾಣಾಯಾಮವನ್ನು ಧ್ಯಾನದೊಂದಿಗೆ, ಭಕ್ತಿಯೊಂದಿಗೆ ಹೀಗೆ ಮಾಡಿಸ್ತೀವಿ. ಥೆರಪಿ ಸಂಪೂರ್ಣವಾಗದಿದ್ದರೆ ಲಾಭವಾಗೋಲ್ಲ. ಯೋಗ, ಅದರಲ್ಲಿ ಆಸನ, ಪ್ರಾಣಾಯಾಮ, ಧ್ಯಾನ 3 ಜೊತೆಗೇ ನಡಿಬೇಕು. ಆಸನ ಶರೀರದ ಸಾಧನೆ, ಪ್ರಾಣದ ಸಾಧನೆ, ಮತ್ತು ಧ್ಯಾನ ಇಂದ್ರಿಯಗಳು, ಮನಸ್ಸು, ವಿಚಾರ, ಭಾವನೆ, ಸಂವೇದನೆಗಳ ಸಾಧನೆ. ಸುತ್ತಿರುಗಿಸೋಣ. ದೊಡ್ಡ ಶೂನ್ಯ ಮಾಡಿ. ಒಂದು ಅಭ್ಯಾಸ 1 ನಿಮಿಷಕ್ಕಿಂತ ಕಮ್ಮಿ ಇರಬಾರ್ದು. ಒಂದು ಅಭ್ಯಾಸ ಪೂರ್ತಿ 1 ನಿಮಿಷ ಸಂಪೂರ್ಣವಾಗಬೇಕು. 1 ನಿಮಿಷ ಪೂರ್ತಿ ಮಾಡೋದೇ ಇಲ್ಲ. ಹೀಗೆ ಮಧ್ಯೇನೆ ಅರ್ಧ ಕೆಲಸ. ಹೀಗೆ ಅರ್ಧ ಕೆಲಸ ಮಾಡೋದು ಸರಿಯಲ್ಲ ಯಾವುದೇ ಕ್ಷೇತ್ರದಲ್ಲಿ. ಹಲವು ಬಾರಿ ಉದಾಹರಣೆ ಕೊಟ್ಟು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ರೊಟ್ಟಿ ಅರ್ಧ ಕಾಯಿಸಿದ್ರಿ, 100 ರೊಟ್ಟಿ ಆಯಿತು ಅಂತ ಹೇಳ್ತೀರಿ. ಯಾರು ತಿನ್ನೋದು ಅದನ್ನು? ಅರ್ಧ ಕಾಯಿಸಿದ ರೊಟ್ಟಿ. ಮತ್ತು ಹೊಟ್ಟೆ ನೋವಾಗಿಬಿಡುತ್ತೆ. ಈಗ ನಾನು ಗಡ್ಡ ಮೀಸೆ ಪೂರ್ತಿ ಇಟ್ಟರೆ ಚೆನ್ನಾಗಿರುತ್ತೆ, ಅರ್ಧ ಇಟ್ಟರೆ ಅದು ಹೇಗೆ ಕಾಣಿಸುತ್ತೆ? ನಾನು ಅರ್ಧ ಗಡ್ಡ ಶೇವ್ ಮಾಡಿ ಬಂದರೆ ಬಲದ್ದು ಎಡದ್ದು, ಅರ್ಧ ಇಟ್ಬಿಟ್ರೆ ನೀವು ನನ್ನ ಎದುರಿಂದ ಎದ್ದು ಓಡಿ ಹೋಗ್ತೀರಾ, ಬಾಬಾನಿಗೆ ಹುಚ್ಚು ಹಿಡ್ದಿದೆ ಅಂತ. ಅರ್ಧ ಕೆಲಸ ಮಾಡ್ತೀರಿ ನೀವು. ನೋಡಿ, ಅರ್ಧ ಗಂಡನಾದರೆ, ಅರ್ಧ ಪತ್ನಿ, ಅರ್ಧ ತಾಯಿ ತಂದೆ, ಅರ್ಧ ಗುರು ಆದರೆ, ಅರ್ಧ ಮಿತ್ರರಾದರೆ, ಅರ್ಧ ಮಾಡಿದರೆ ಏನೂ ಆಗಲ್ಲ. ಎಲ್ಲಿ ಕೂಡ ಯಾವುದೇ ಕ್ಷೇತ್ರದಲ್ಲಿ ನೋಡ್ರಪ್ಪ, ಪೂರ್ತಿ ಮಾಡಿ. ಓಂ ಪೂರ್ಣಮದಾಹ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಒಂದು ಅಭ್ಯಾಸ ನಿಜವೆಂದರೆ 100 ಬಾರಿ ಮಾಡಬೇಕು. ನಾನೀಗ ನಿಮಗೆ ಏನು ಹೇಳಿದೆ? 100 ಬಾರಿ. ನೋಡಿ, ಈಗ ನಾನು ನಿಮಗೆ ಸ್ವಲ್ಪ ಕಡಿಮೆನೇ ಹೇಳ್ತಾ ಇದ್ದೇನೆ. ಆದ್ದರಿಂದ ನಿಮ್ಮ ಡಿಸಿಪ್ಲಿನ್ ಉಳಿಬೇಕು. ಅನುಶಾಸನವಿಲ್ಲದ ಯೋಗದಿಂದ ಏನೂ ಆಗಲ್ಲ. ನನ್ನ ಜೀವನದಲ್ಲಿ ಯೋಗದ ಅನುಶಾಸನವಿರೋಲ್ಲ. ಡಿಸಿಪ್ಲಿನ್ ಇಲ್ಲದಿದ್ದರೆ ಏನೂ ಸಾಧ್ಯವಿಲ್ಲ. ಅರ್ಧ ಹಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ 2 ಕಾಲುಗಳಿಂದ 1 ಕಾಲುಗಳಿಂದ 1 ನಿಮಿಷ ಮಾಡಿ. ಗಮನವಿಟ್ಟು ಕೇಳಿ.
ಸಂಖ್ಯೆಯ ದೃಷ್ಟಿಯಿಂದ 100 ಬಾರಿ. ನೋಡಿ, ಈ ಬೊಜ್ಜಿನ ಅಭ್ಯಾಸ ಏನಿದೆ ಸಂಖ್ಯೆಯ ದೃಷ್ಟಿಯಿಂದ 100 ಬಾರಿ ಮಾಡಬೇಕು. 100 ಬಾರಿ ಅರ್ಧ ಹಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ. ಈಗ ಡಯಾಬಿಟೀಸ್ ಇದ್ದ ಮಕ್ಕಳು ಮಂಡೂಕಾಸನದಿಂದ ಹಿಡಿದು ಹಲಾಸನದವರೆಗೆ 15 ಆಸನಗಳಿವೆ. ಹೀಗೇನೆ ಭಸ್ತ್ರಿಕಾದಿಂದ ಹಿಡಿದು ಅಭ್ಯಂತರ ಪ್ರಾಣಾಯಾಮದ ತನಕ ನಾವು 15 ಪ್ರಾಣಾಯಾಮ ಹೇಳ್ತೀವಿ. ಬೇರೆ ಬೇರೆ ಆಸನಗಳಲ್ಲಿ 5 ರಿಂದ 15 ಅಭ್ಯಾಸ ಹೇಳ್ತೀವಿ. ಆಸನದ, ಪ್ರಾಣಾಯಾಮದ, ಸೂಕ್ಷ್ಮ ವ್ಯಾಯಾಮದ ಒಂದು ಅಭ್ಯಾಸ ಸಮಯದ ದೃಷ್ಟಿಯಿಂದ ಕಡಿಮೆ ಅಂದರೆ 1 ನಿಮಿಷ. ನಿಧಾನವಾಗಿ 2 ನಿಮಿಷ ಮಾಡಿ, ಅದು ಒಳ್ಳೆಯದು. 5 ನಿಮಿಷ ಮಾಡಿದರೆ ಇನ್ನೂ ಒಳ್ಳೆಯದು. ನಿರಂತರವಾಗಿ 10 ನಿಮಿಷ ಮಾಡಿದರೆ ಇನ್ನೂ ಒಳ್ಳೆಯದು. ಅಂದರೆ ಅದರ ನಿರಂತರತೆ ಉಳಿಯುತ್ತೆ. ನಿರಂತರತೆಯ ಹೊರತು ಸಾತತ್ಯವನ್ನು ಬಿಟ್ಟು ಸಫಲತೆ, ಸಕ್ಸಸ್ ಸಿಗ್ಲಿಕ್ಕಿಲ್ಲ. ನೀವೇನು ಎಫಿಕೆಸಿ ರೇಟ್ನ ಬಗ್ಗೆ ಮಾತಾಡ್ತೀರಲ್ಲ, ರೋಗವಂತೂ ಸ್ವಾಮಿ ರಾಮದೇವ ಹೇಳುವಂತೆ ಪೂರ್ತಿ ಲಾಭ ಸಿಗಬೇಕಲ್ಲ, ಸಿಗುತ್ತಲ್ಲ. ಆ ಸಕ್ಸಸ್ ರೇಟ್ಗಾಗಿ, ಆ ಎಫಿಕೆಸಿಗಾಗಿ ನಾನೇನು ಹೇಳ್ತೇನೆ ಅದನ್ನು ಗಮನವಿಟ್ಟು ಕೇಳಲು ಹೇಳ್ತೀನಿ. ಸಮಯದ ದೃಷ್ಟಿಯಿಂದ ಕಡಿಮೆ ಅಂದರೆ 1 ಬಾರಿಯಲ್ಲಿ 1 ನಿಮಿಷ, ಮತ್ತು ಒಟ್ಟು ಸಮಯ 10 ನಿಮಿಷ ಒಂದೊಂದು ಅಭ್ಯಾಸಕ್ಕೆ. ಮತ್ತು ದೀರ್ಘವಾದ ಶ್ವಾಸದ ಜೊತೆಗೆ ಏಕಾಗ್ರತೆ, ಧ್ಯಾನದೊಂದಿಗೆ, ಭಕ್ತಿಯೊಂದಿಗೆ, ಭಾವನೆಯೊಂದಿಗೆ ಇದನ್ನು ಮಾಡಬೇಕು ಬೊಜ್ಜಿದ್ದವರು. ಮತ್ತೆ ಇನ್ನೊಮ್ಮೆ ಮಾಡಿ, ಅರ್ಧ ಹಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ. ಮಧ್ಯೆ 10 ರಿಂದ 20 ಸೆಕೆಂಡ್ನ ವಿಶ್ರಾಮ ಮಾಡಿ, ಮತ್ತೆ ಇನ್ನೊಮ್ಮೆ ಮಾಡಿ. ಈಗ ಸೊಂಟ ನೋವಿದ್ದವರಿಗೆ ಬರೀ 5 ಅಭ್ಯಾಸ ಹೇಳ್ತೀನಿ, ಮತ್ತೆ ಬೇರೆ 10-12 ಅಭ್ಯಾಸ ಹೇಳ್ತೀನಿ, ಅದನ್ನು ಪೂರ್ತಿ ಮಾಡಿ. ಮರ್ಕಟಾಸನ ಯಾರು ಮಾಡ್ತಾರೆ, ಒಂದು ಬದಿಗೆ ಹೀಗೆ ಮಾಡಿದ್ರಿ ಅಂದರೆ ಕಡಿಮೆ ಅಂದರೆ 1 ನಿಮಿಷ ಹೀಗೆ ಮಾಡಬೇಕು. ನೀವೆಷ್ಟು ಸಮಯ ಮಾಡ್ತೀರಾ? 10 ಸೆಕೆಂಡ್. 10 ಸೆಕೆಂಡ್ನಿಂದ ಏನೂ ಆಗೋದಿಲ್ಲ. 10 ನಿಮಿಷ ಹೀಗೆ ಮಾಡಬೇಕು. ಶುರು ನೀವು ಮಾಡ್ಬೋದು 10-20 ಸೆಕೆಂಡ್ನಿಂದ. ಅದಕ್ಕಾಗಿ ಅರ್ಧ ನಿಮಿಷ ಮಾಡಿ, ಒಂದು ಸೈಡ್ನಿಂದ ಅರ್ಧ ನಿಮಿಷ ಮಾಡಿದ್ರಿ, ದೀರ್ಘವಾದ ಶ್ವಾಸ ತಗೊಂಡ್ರಿ, ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ರಿ, ಪ್ರಭು ನೀವೇ ನನ್ನ ಔಷಧಿ, ನೀವೇ ನನ್ನ ಉಪಚಾರ, ನೀವೇ ನನ್ನ ಆಧಾರ. ಒಂದು ಬದಿಯಿಂದ ಮಾಡಿದ್ರಿ, ಇನ್ನೊಂದು ಬದಿಯಿಂದ ಮಾಡಿದ್ರಿ. ಹೀಗೆ ಮಾಡಬೇಕು. ಮತ್ತೆ ಕೇಳಿ, ಹೀಗೆ ಮಾಡ್ತಾ ಮಾಡ್ತಾ ಯಾವಾಗ ನೀವು 1 ನಿಮಿಷದಿಂದ 10 ನಿಮಿಷದವರೆಗೆ ತಲುಪ್ತೀರಿ. ಶ್ವಾಸದ ನಿಯಂತ್ರಣ ಹೇಗೆ? ಒಂದು ದೀರ್ಘ ಶ್ವಾಸ, ಭಸ್ತ್ರಿಕಾ ಅಥವಾ ಕಪಾಲಭಾತಿ ಅಥವಾ ಬಾಹ್ಯ ಪ್ರಾಣಾಯಾಮ ಅಥವಾ ಅಭ್ಯಂತರ. ಶ್ವಾಸದ ನಿಯಂತ್ರಣ ಎಲ್ಲ ಕಡೆ ಇದೆ. ನೋಡಿ, ನಾನು ನಿಮಗೆ ಬಾರಿ ಈ ವಿಷಯ ಹೇಳಿದ್ದೀನಿ, ಆದರೆ ನೀವು ಸರಿಯಾಗಿ ಇದನ್ನು ಫಾಲೋ ಮಾಡುವುದಿಲ್ಲ. ಅಲ್ಲಿ ತಪ್ಪು ಮಾಡಿಬಿಡ್ತೀರಿ. 100% ರೈಟ್ ಮೆಥಡ್, 100% ರೈಟ್ ಟೈಮಿಂಗ್, ಕಾನ್ಸಂಟ್ರೇಷನ್ ಮತ್ತು ಕಂಟಿನ್ಯೂಟಿಯೊಂದಿಗೆ ಮಾಡಿದ ಯೋಗ ಕಂಪ್ಲೀಟ್ ಎಕ್ಸ್ಪ್ರೆಷನ್, ಕಂಪ್ಲೀಟ್ ಬ್ಯಾಲೆನ್ಸ್, ಕಂಪ್ಲೀಟ್ ರಿಜುವಿನೇಷನ್ ಮತ್ತು ನಿಮ್ಮನ್ನು ಕಂಪ್ಲೀಟ್ ಡಿವೈನ್ ಟ್ರಾನ್ಸ್ಫಾರ್ಮೇಷನ್ ಮಾಡುತ್ತೆ. ಆದರೆ ನಾನು ಹೇಳೋದನ್ನು ಪೂರ್ತಿಯಾಗಿ ಜೀವಿಸೋದಿಲ್ಲ. ಯೋಗವನ್ನು ಪೂರ್ತಿ ಜೀವಿಸಬೇಕು, ಪೂರ್ತಿ ಮಾಡಬೇಕು, ದಿನವಿಡೀ ಪೂರ್ತಿ ಜೀವಿಸಬೇಕು. ಯೋಗಮಯ ಜೀವನ ಪೂರ್ತಿ ಸಕಾರಾತ್ಮತೆಯೊಂದಿಗೆ ಒಂದು ಅನುಷ್ಠಾನದಂತೆ ಜೀವಿಸಿ, ಯೋಗವನ್ನು ಒಂದು ಅನುಷ್ಠಾನದಂತೆ ಮಾಡಿ. ಹೀಗೆ ಮತ್ತೊಮ್ಮೆ ನಿಮಗೆ ಮುಂದಿನ ಮಾತು ಹೇಳ್ತೀನಿ. ಇಲ್ಲಿ ನೀವೇನು ದೂರುಗಳನ್ನು ಕೊಡ್ತೀರಲ್ಲ, ಅದರಲ್ಲಿ ಬೇರೆ ಯಾರದ್ದೂ ತಪ್ಪಿಲ್ಲ. ತಪ್ಪು ನಿಮ್ಮದೇ ಆಗಿದೆ. ಅಂದರೆ ನೀವು ಅದನ್ನು ಪೂರ್ತಿ ಜೀವಿಸ್ತಾ ಇಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಮರ್ಕಟಾಸನದ ಈ ಅಭ್ಯಾಸ ಏನಿದೆ, ಸೊಂಟ ನೋವಿದೆ, ಎಷ್ಟು ಮಾಡ್ತಿದ್ದೀರಾ? ಒಂದು ಬಾರಿಯಲ್ಲಿ ಬರೀ 10-20 ಸೆಕೆಂಡ್ ಮಾಡ್ತೀರಾ. ಒಂದು ಸ್ಥಿತಿಯಲ್ಲಿ ಕಡಿಮೆ ಅಂದರೆ ಒಂದು ಕಡೆಯಿಂದ ಮಾಡಿದ್ರಿ. ಹೇಗೆ ಆಸನವನ್ನು 2 ಕಡೆಯಿಂದ ಮಾಡಿದ್ರಿ? 2 ಕಡೆಯಿಂದ ಅರ್ಧ ನಿಮಿಷ ಮಾಡಿದ್ರು, ಅದು 1 ನಿಮಿಷ ಆಗುತ್ತಲ್ಲ. ಅರ್ಧ ನಿಮಿಷ ಎಲ್ಲರೂ ಮಾಡ್ಬೋದು. 30 ಸೆಕೆಂಡ್ ಮಾಡೋದು ಅಷ್ಟು ಕಷ್ಟದ ಕೆಲಸವಲ್ಲ. ಆರಂಭ ಕಡಿಮೆ ಅಂದರೆ 30 ಸೆಕೆಂಡ್ನಿಂದ ಆಗಬೇಕು. 2-3 ದಿನದಲ್ಲಿ 1 ನಿಮಿಷ. ಮತ್ತೆ ನೀವು 1-2 ನಿಮಿಷ ಮಾಡಿ 5 ರಿಂದ 10 ರೌಂಡ್ 10 ನಿಮಿಷ ಆಗಬೇಕು ಒಂದು ಅಭ್ಯಾಸ. ಮತ್ತು ಅದರಲ್ಲಿ
ಶ್ವಾಸದ ನಿಯಂತ್ರಣವೂ ಬೇಕು. ಸೊಂಟಕ್ಕಾಗಿ ಅಭ್ಯಾಸ ಅಭ್ಯಂತರ ಪ್ರಾಣಾಯಾಮದೊಂದಿಗೂ ಮಾಡಬಹುದು, ಭಸ್ತ್ರಿಕಾದ ಜೊತೆಗೂ ಮಾಡಬಹುದು. ಮಂಡೂಕಾಸನದಿಂದ ಹಿಡಿದು ಸರ್ವಾಂಗಾಸನ, ಅದು ಕಪಾಲಭಾತಿಯೊಂದಿಗೆ, ಅದು ಕಪಾಲಭಾತಿಯ ಜೊತೆಗೆ, ಅಂದರೆ ದೀರ್ಘ ಶ್ವಾಸ ನೀವು ತಗೊಂಡ್ರಿ ಮತ್ತೆ ಬಿಟ್ರಿ, ಭಸ್ತ್ರಿಕಾ ಮತ್ತೆ ಕಪಾಲಭಾತಿ, ಅದು 2 in 1 ಒಳಗಿಂದ ಆಗಿಬಿಡುತ್ತೆ. ಈಗ ಈ ಮರ್ಕಟಾಸನದಲ್ಲಿ ಶ್ವಾಸ ತುಂಬಿ ಮಾಡಿದ್ರಿ, ಅಭ್ಯಂತರ ಪ್ರಾಣಾಯಾಮ ಮಾಡಿದ್ರಿ, ಅರ್ಧ ನಿಮಿಷ ತಡೆಯಿರಿ. ಹೀಗೆ ಒಂದು ಕಡೆಯಿಂದ ಎತ್ತಿದ್ರಿ, ಅರ್ಧ ನಿಮಿಷ ಹೀಗೆ ತಡೆದಿಟ್ಕೊಳ್ಬೇಕು. ಅರ್ಧ ನಿಮಿಷಕ್ಕೆ ಮುಂಚೆ ವಾಪಸ್ ಬರ್ಕೊಡ್ದು. ಅರ್ಧ ನಿಮಿಷದಲ್ಲಿ ವಾಪಸ್ ಬಂದರೆ ಲಾಭ ಎಲ್ಲಿಂದ ಆಗುತ್ತೆ? ಲಾಭ ಶುರುವಾದಾಗ ನಿಮ್ಮ ಟೆಂಪ್ರೇಚರ್ ತಲುಪಿತು 100 ಡಿಗ್ರಿ. ಬಾಷ್ಪ ಆಗಲು ಶುರುವಾದಾಗ ನೀವು ಬೆಂಕಿ ಆರಿಸಿದ್ರಿ. ಬಾಷ್ಪ ಹೇಗಾಗುತ್ತೆ ಹೇಳಿ? ರೂಪಾಂತರಣ ಹೇಗಾಗುತ್ತೆ? ಟ್ರಾನ್ಸ್ಫಾರ್ಮೇಷನ್ ಹೇಗಾಗುತ್ತೆ? ತವ್ವ ಬಿಸಿಯಾದಾಗ ಆಗ ನೀವು ಒಲೆ ಆರಿಸಿಬಿಟ್ರಿ, ಅಂದರೆ ರೊಟ್ಟಿ ಹೇಗೆ ಕಾಯುತ್ತೆ? ಅರ್ಧದಲ್ಲಿ ಸಿಕ್ಕಾಕೋತೀರಿ. ಅರ್ಧದಲ್ಲಿ ಸಿಕ್ಕಾಕೊಂಡ ಯೋಗಿ ನೀವು ಪೂರ್ತಿ ಮಾಡಿ, ಅರ್ಧರ್ಧ ನಿಮಿಷದಿಂದ ಶುರು ಮಾಡಿ ಒಂದೊಂದು ಆಸನವನ್ನು 1 ನಿಮಿಷ ಮಾಡಬೇಕು. ಮತ್ತೆ ನೋಡಿ, ಈಗ ಒಂದು ಆಸನದಲ್ಲಿ ಕಪಾಲಭಾತಿ ಮಾಡಬೇಕು. ಮಂಡೂಕಾಸನದಿಂದ ಹಿಡಿದು ಸರ್ವಾಂಗಾಸನ, ಹಲಾಸನದ ತನಕ. ಇದನ್ನು ಡಯಾಬಿಟೀಸ್ಗೆ ಮಾಡಿಸ್ತೀನಿ, ಹೊಟ್ಟೆಗಾಗಿ, ಲಿವರ್ಗಾಗಿ. ಈಗಂತೂ ನಾನು ಹೇಳ್ತಿದ್ದೀನಿ ಇನ್ಕ್ಲೂಸಿವ್ ಯೋಗ ಪ್ರಾಕ್ಟೀಸ್, ಅದೊಂದು ಸಾಮೂಹಿಕ ಯೋಗಾಭ್ಯಾಸ ಎಲ್ರಿಗಾಗಿ ನಾವು ಮಾಡಿಸ್ತೀವಿ. ಈಗ ಸೊಂಟ ನೋವಿನವರಿಗಾಗಿ ಇಲ್ಲದಿದ್ರೂ ಕಡಿಮೆ ಅಂದರೆ 1 ನಿಮಿಷ ಮಾಡಬೇಕು, ಎಲ್ಲರೂ ಮಾಡಬೇಕು. 5 ನಿಮಿಷ ಮಾಡಿದರೆ ಜೀವನವಿಡೀ ಸೊಂಟ ಚೆನ್ನಾಗಿರುತ್ತೆ. ಯೋಗ ಪ್ರಿವೆನ್ಷನ್ ಕೂಡ, ಯೋಗ ಟ್ರೀಟ್ಮೆಂಟ್ ಕೂಡ. ನೋಡಿ, ನಿಮಗೆ ಸೊಂಟ ನೋವಿದ್ರೆ 10 ಸೆಕೆಂಡ್ನಿಂದ ಏನೂ ಆಗೋದಿಲ್ಲ. ಕಡಿಮೆ ಅಂದರೆ ಅರ್ಧರ್ಧ ನಿಮಿಷ ನೀವು ಮಾಡ್ತಾ ಹೋಗಬೇಕು. ಅರ್ಧ ನಿಮಿಷ ಮಾಡಿ, 2 ಕಡೆಯಿಂದ 1 ನಿಮಿಷ ಮಾಡಿ. ಸೊಂಟ ನೋವಿದ್ದವರು ಮರ್ಕಟಾಸನ 10 ನಿಮಿಷ ಮಾಡಬೇಕು. ಸೊಂಟ ನೋವಿದ್ದವರು ಅರ್ಧ ಪವನ ಮುಕ್ತಾಸನ 10 ನಿಮಿಷ ಮಾಡಬೇಕು. ಅರ್ಧರ್ಧ 1 ನಿಮಿಷ ಮಾಡಿ ಅರ್ಧ ಪವನ ಮುಕ್ತಾಸನ, ಏಕಪಾದ ಉತ್ತಾನಾಸನ, ಸೇತು ಬಂಧಾಸನ, ಕಟಿ ಉತ್ತಾನಾಸನ. ಅರ್ಧರ್ಧ ನಿಮಿಷ ನೀವು ಮಾಡ್ತಾ ಇಲ್ಲ, ಮತ್ತೆ ಅಂತೀರ ಲಾಭ. ಅರ್ಧರ್ಧ 1 ನಿಮಿಷ ನೀವು ಮಾಡ್ತಾ ಇಲ್ಲ, ಮತ್ತೆ 10 ನಿಮಿಷ ಪೂರ್ತಿ ಆಸನ ನೀವು ಮಾಡೋದಿಲ್ಲ, ಮತ್ತಂತೀರ ಸೊಂಟ ನೋವು ಗುಣವಾಗಿಲ್ಲ. ನಾವಿಲ್ಲಿ 25 ವರ್ಷ ಹಳೆಯ ನೋವು 5 ದಿನದಲ್ಲಿ ಸರಿಪಡಿಸ್ತೀವಿ. ಮಾಡಿದ್ದೀವಿ, ಆಗುತ್ತೆ. ಮತ್ತೆ 100% ರಿಸಲ್ಟ್ ಸಿಗುತ್ತೆ. ನೀವು 100% ಮಾಡಿ ಅಲ್ಲ, 100% ಮಾಡ್ತಾ ಇಲ್ಲ. ನಾವಂತೀವಿ ಬಸ್ತಿ ತಗೊಳ್ಳಿ, ಸಾಮಾನ್ಯ ಅನಿಮಾ ಅಂತ ತಗೊಂಡ್ರಿ. ಅವನಿಗೆ ಅಂದೆವು, ಅಪ್ಪ ನಿನಗೆ ಕ್ಷೀರ ಬಸ್ತಿ, ದಶಮೂಲದಿಂದ ಪೀಡಾಂತಕ, ನಿನಗೆ ಬಸ್ತಿ ಅಪೇಕ್ಷೆ ಇದೆ. ಅಂದ ಇದ್ರೆ ಏನು ಅಗತ್ಯ ಇಲ್ಲ ನನಗೆ. ಅರೆ ನಿನ್ಗೇನು ಗೊತ್ತು ಅಗತ್ಯವಿದೆಯೇ ಅಗತ್ಯವಿಲ್ಲ ಅಂತ? ತಗೊಳ್ಳಿಕ್ಕಿಲ್ಲ, ಮನ ಬಂದಂತೆ ಮಾಡ್ತಾರೆ. ಕಟಿ ಬಸ್ತಿ ಯಾವುದನ್ನ ಆನಿಮಾದ ರೂಪದಲ್ಲಿ ಕೊಡ್ತಾರೆ ಅದು ಕೂಡ. ಮತ್ತೆ ಕಟಿಬಸ್ತಿ ಸೊಂಟದ ಮೇಲೆ ಬಿಸಿ ಬಿಸಿ ಪೀಡಾಂತಕ ತೈಲದಿಂದ, ಮಹಾನಾರಾಯಣ ತೈಲದಿಂದ ನಿಮಗೆ ಮಸಾಜ್ ಮಾಡಬೇಕು. ಬಿಸಿ ಬಿಸಿ ಎಣ್ಣೆ ಹಾಕಿ ಕಟಿಬಸ್ತಿ. ಮೊಣಕಾಲು ನೋವಿದ್ರೆ ಜಾನುಬಸ್ತಿ, ಕತ್ತು ನೋವಿದ್ರೆ ಗ್ರೀವಾ ಬಸ್ತಿ. ನೋಡಿ, ಅರ್ಧ ಗಂಟೆವರೆಗೆ ಅವರಿಗೆ ಶೇಕ ಕೊಡಲಾಗುತ್ತೆ. ಮತ್ತು ಅದರ ಒಳಗೆ ಹಾಟ್ ಆ್ಯಂಡ್ ಕೋಲ್ಡ್ ಪ್ರೆಸ್ ಕೂಡ ಮಾಡಿಸ್ತೀವಿ. ಆ ಬಿಸಿ ಮತ್ತು ತಣ್ಣಗಿನ ಶೇಕ ವಿಷಯವಂತೂ ಚಿಕ್ಕದು, ಆದರೆ ಅದರಿಂದ ಪೂರ್ತಿ ಒಳಗಿನ ಇನ್ಫ್ಲಮೇಷನ್, ಒಳಗಿನ ಬಾವು ಏನಿದೆ, ವಾಟರ್ ರಿಟೆನ್ಷನ್, ಒಳಗಿನ ಎಲ್ಲ ಪ್ರಕಾರದ ಇನ್ಫೆಕ್ಷನ್, ಇನ್ಫ್ಲಮೇಷನ್, ಬಾವು, ವಾಟರ್ ರಿಟೆನ್ಷನ್ ಮತ್ತು ಬ್ಲಡ್ನ ಸರ್ಕ್ಯುಲೇಷನ್ ಇವೆಲ್ಲವನ್ನು ಸರಿಪಡಿಸುತ್ತೆ. ಅರ್ಧ ಪವನ ಮುಕ್ತಾಸನ ಅರ್ಧ ನಿಮಿಷದಿಂದ 1 ನಿಮಿಷ, ಅರ್ಧ ಹಲಾಸನ ಇದನ್ನು ಅರ್ಧದಿಂದ 1 ನಿಮಿಷ ಹೀಗೆ ನಿಧಾನವಾಗಿ ಹೆಚ್ಚಿಸಿ. ಸೊಂಟ ನೋವಿದ್ದವರು ಇದನ್ನು ಮಾಡಬೇಕು. ಹಾಗೆಯೇ ಸೇತುಬಂಧಾಸನ ಮತ್ತು ಕಟಿ ಉತ್ತಾನಾಸನ ಇವನ್ನು 1 ನಿಮಿಷ ಮಾಡಬೇಕು. ಈಗ ಉಲ್ಟಾ ಮಲಗಿರಿ ನೀವು. ನಾನು ಸೊಂಟ ನೋವಿದ್ದವರಿಗೆ ಹೇಳ್ತಿದ್ದೀನಿ, ಸೊಂಟ ನೋವಿನವರಿಗೆ ಹೇಳ್ತಿದ್ದೀನಿ, ಸ್ವಲ್ಪ ಕೇಳಿ. ಸೊಂಟ ನೋವಿದ್ದವರು ಇಲ್ಲಂತೂ ಕಡಿಮೆ ಅಂದರೆ 50% ಇದ್ದಾರೆ. ಆದರೆ ಎಷ್ಟೊತ್ತು ಮಾಡ್ತಾರೆ? 10 ನಿಮಿಷವಂತೂ ಅವ್ರಿಗೆ ಹೀಗೆ ಮಾಡಬೇಕು. ಅಂದರೆ ಭಸ್ತಿಕ ಬೇರೆಯಾಗಿ ಮಾಡಬೇಕಿಲ್ಲ. ಮತ್ತೆ ಅವರು 100 ಬಾರಿವರೆಗೆ ಭುಜಂಗಾಸನ ಮಾಡಬೇಕು. ನಿಧಾನವಾಗಿ ಮಾಡಬೇಕು. ಸೊಂಟ ನೋವಿದ್ರೆ 10-20 ಸೆಕೆಂಡ್ ಭುಜಂಗಾಸನ ಮಾಡಿದರೆ ಸೊಂಟ ನೋವು ಹೊರಟೋಗುತ್ತೆ.
ಸೊಂಟ ನೋವಿಗಾಗಿ ಎಷ್ಟು ಬಾರಿ ಮಾಡಬೇಕು? ಜೋರಾಗಿ ಹೇಳಿ. 100 ಬಾರಿ. ಎಷ್ಟು ಸಮಯ ಮಾಡಬೇಕು? 10 ನಿಮಿಷ. 10 ನಿಮಿಷ ಭುಜಂಗಾಸನ ಮಾಡಿದರೆ ಮೊದಲಂತೂ 10-20 ಸೆಕೆಂಡ್ ಮಾಡಿ ಹೀಗೆ ಮಾಡಬೇಕಾಗತ್ತೆ. ಇದಕ್ಕೆ ಮೊದಲಂತೂ ನೀವು 10 ನಿಮಿಷದ ಟಾರ್ಗೆಟ್ ಇಡಬೇಕು. ಬೊಜ್ಜಿದ್ದವರಿಗೆ 100 ಬಾರಿ, 200 ಬಾರಿ, 500 ಬಾರಿ ಮಾಡಿಸ್ತೇವೆ ಎಕ್ಸೆಸ್ ಫ್ಯಾಟ್ ಕಡಿಮೆ ಮಾಡಲು. 10-20 ಸೆಕೆಂಡ್ ಮಾಡಿದಾಗ ಸೊಂಟ ನೋವಾಗುತ್ತೆ. ಸೊಂಟ ನೋವಾದಾಗ ನೀವು ಕೆಳಗೆ ಬಂದುಬಿಡಿ. ನಂತರ ನಿಧಾನವಾಗಿ ಸೊಂಟ ಸ್ಟ್ರೆಂಥನ್ ಆಗುತ್ತೆ ಮತ್ತು ನಿಮಗೆ ನಿಯಂತ್ರಣ ಬರ್ತಾ ಹೋಗುತ್ತೆ ನಿಮ್ಮ ಸೊಂಟದ ಮೇಲೆ. ಹೀಗೆ ಯಾವಾಗ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಶುರುವಾಗುತ್ತೆ ಆಗ ನೀವು ತಪ್ಪು ಮಾಡ್ತೀರ. ಬಾಕಿ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಮಿಲ್ಕಾ ಸಿಂಗ್ ಎಷ್ಟು ಸಮಯದಿಂದ ತಪ್ಪಿದ್ರು? 0.01 ಸೆಕೆಂಡ್ನಿಂದ ಮಿಸ್ ಆದರು. ನಾವು ಆಟದಲ್ಲಿ, ಪ್ರತಿಯೋಗಿತೆಯಲ್ಲಿ, ಪ್ರತಿಸ್ಪರ್ಧೆಯಲ್ಲಿ, ಜಗತ್ತಿನಲ್ಲಿ ನಂಬರ್ 1ನ ರೇಸ್ ಏನಿರುತ್ತೆ, ಯಾವುದೇ ಕ್ಷೇತ್ರದಲ್ಲಿ, ಆಟದಲ್ಲಿ, ರಾಜನೀತಿಯಲ್ಲಿ 1 ವೋಟ್ನಿಂದ ಗೆದ್ದು ಬಿಡ್ತಾರೆ. ಅವರು MLA, MP, CM, PM ಆಗಿಬಿಡ್ತಾರೆ 1 ಸೆಕೆಂಡ್ನಲ್ಲಿ. ಎಷ್ಟು? ಇಬ್ಬರಿಗೂ 3 ಲಕ್ಷದಷ್ಟು ಸಿಗುತ್ತೆ. ಒಬ್ಬನಿಗೆ 3 ಲಕ್ಷದ 1 ಸಿಗುತ್ತೆ, ಅವನು ಗೆದ್ದುಬಿಡ್ತಾನೆ. ನೀವೇನು ಮಾಡ್ತೀರಾ ಅಂದರೆ ನಂಬರ್ 1 ಇರಬೇಕು. ಇದು ಗೆಲುವು ಸೋಲಿನ ವಿಷಯವಲ್ಲ. ಇಲ್ಲಿ ಅಂಥದ್ದೇನೂ ಕಾಂಪಿಟಿಷನ್ ಇಲ್ಲ. ಆದರೆ ನೀವೇನು ಮಾಡ್ತೀರಿ? ಎಷ್ಟು ಮಾಡಬೇಕೋ ಅಷ್ಟು ಸರಿಯಾಗಿ ಮಾಡೋದಿಲ್ಲ. ಮತ್ತಂತೀರ ಸ್ವಾಮೀಜಿ ಪೂರ್ತಿ ಲಾಭ ಆಗಿಲ್ಲ. ಪೂರ್ತಿ ಲಾಭ ಸಿಗುತ್ತೆ. ಭುಜಂಗಾಸನ ಸರಿಯಾಗಿ ಮಾಡಿ. 4 ರೀತಿಯಿಂದ ಭುಜಂಗಾಸನ ಮಾಡಿಸ್ತೀವಿ. ಪೂರ್ಣ ಭುಜಂಗಾಸನ, ತಿರ್ಯಕ್ ಭುಜಂಗಾಸನ, ಭುಜಂಗಾಸನ, ಸಲಭಾಸನ. ನಮ್ಮದೇನು ಅಭ್ಯಾಸ ಆಗಿಬಿಟ್ಟಿದೆ ನೋಡಿ. ನಾನು ಕೂಡ ಇದು ಹೇಗೆ ಅನುಭವಿಸಿದ್ದೇನೆ, ಅನುಸಂಧಾನ ಮಾಡಿದ್ದೇನೆ. ಹಾಗೆ ಮಾಡ್ತಾ ಗೊತ್ತಾಯಿತು, ಇದರಲ್ಲಿ ಪೂರ್ತಿ ಲಾಭ ಪಡಿಬೇಕಾದ್ರೆ ಇದನ್ನು ಪೂರ್ತಿ ಮಾಡಬೇಕಾಗತ್ತೆ. ಪೂರ್ತಿ ಮಾಡುವುದಿಲ್ಲ. ಮಕರಾಸನ, ಭುಜಂಗಾಸನ, ಶಲಭಾಸನ, ಧನುರಾಸನ, ಉಷ್ಟ್ರಾಸನ ಇತ್ಯಾದಿ ಇವುಗಳನ್ನು ನೀವು ಪೂರ್ತಿ ಮಾಡಿ. ಇವು ಅಗತ್ಯವಾಗಿವೆ. 10-20 ಸೆಕೆಂಡ್, ಅರ್ಧ ನಿಮಿಷದಿಂದ ಹಿಡಿದು 1 ನಿಮಿಷ ಕೂಡ ನೀವು ಮಾಡಿಬಿಡಿ. ಸಂಖ್ಯೆಯ ದೃಷ್ಟಿಯಿಂದ 100 ಬಾರಿ, ಸಮಯದ ದೃಷ್ಟಿಯಿಂದ 1 ಆಸನ 10 ನಿಮಿಷ. ಇಷ್ಟು ಹೇಳಿದರೆ ವಿಷಯ ಪೂರ್ತಿ ಆಗುತ್ತೆ. ಶ್ವಾಸದ ನಿಯಂತ್ರಣ ಪೂರ್ತಿ ಇರಬೇಕು. ಮನಸ್ಸಿನ ಏಕಾಗ್ರತೆ ಧ್ಯಾನದೊಂದಿಗೆ. ಅದಕ್ಕಾಗಿ ನಾನು ಹೇಳ್ತೀನಿ, ಆಸನ, ಪ್ರಾಣಾಯಾಮ ಮತ್ತು ಧ್ಯಾನ ಇವು ಯೋಗದ ತ್ರಿವೇಣಿ. ಸೊಂಟ ನೋವಿದ್ದವರು ನಿಮಗೆ ಬೇಕಾದಂತೆ ನೀವು ಮಾಡ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ನೋಡಿ, ನಾನು ಈ ಪ್ರಾಕ್ಟೀಸ್ ನಿಮಗೆ ತೋರಿಸಿದೆ ಬೆನ್ಹುರಿ ಮತ್ತು ಒಬಿಸಿಟಿಗಾಗಿ. ಈಗ ಮಂಡೂಕಾಸನದಿಂದ ಹಿಡಿದು ಸರ್ವಾಂಗಾಸನದವರೆಗೆ. 1 ಆಸನ ಕಡಿಮೆ ಅಂದರೆ 1 ಬಾರಿ, ಮತ್ತೆ 1 ಬಾರಿಯಲ್ಲಿ ಕಡಿಮೆ ಅಂದರೆ 100 ಬಾರಿ ಕಪಾಲಭಾತಿ ಆಗಿಬಿಡುತ್ತೆ. ಮಾಡಿ. ನಾನು 100 ಬಾರಿ ಮಾಡ್ತೀನಿ, ನಿಮ್ಮಿಂದಲೂ ಮಾಡಿಸ್ತೀನಿ. ಈಗ ಸ್ವಲ್ಪ ನೋಡಿ. ಇಲ್ಲಿ ನಾನು ನಿಮಗೆ ಲಾಭದ ಬಗ್ಗೆ ತಿಳಿಸ್ತೀನಿ. 100% ಲಾಭವಾಗಿಬಿಡುತ್ತೆ. ಯಾವುದರಲ್ಲಿ? ಹೆಪಟೈಟಿಸ್ನಲ್ಲಿ, ಫ್ಯಾಟಿ ಲಿವರ್ನಲ್ಲಿ, ಕಾನ್ಸ್ಟಿಪೇಷನ್ನಲ್ಲಿ, ಕೊಲೈಟಿಸ್ನಲ್ಲಿ. ಕೊಲೈಟಿಸ್ ಇದ್ದರೆ, ನಾಭಿ ಒಳಗೆ ಹೋಗಿದ್ರೆ ನೀವು ಭಸ್ತ್ರಿಕಾ ಮತ್ತು ಕಪಾಲಭಾತಿ ಮಾಡಬಾರ್ದು. ಬಾಹ್ಯ ಪ್ರಾಣಾಯಾಮ ಮಾಡ್ಬೋದು, ಮೂಲಬಂಧ ಹಾಕ್ಬೋದು. ಮೂಲಬಂಧ ಹಾಕ್ಕೊಂಡು ಮಾಡಿ ನೋಡಿ. ಇನ್ಸ್ಟ್ರಕ್ಷನ್ ಸ್ವಲ್ಪ ಕೇಳ್ಕೊಳ್ಳಿ. ಯಾರಿಗೆ ಅದು ಕೊಲೈಟಿಸ್ನ ಪ್ರಾಬ್ಲಮ್ ಇದೆ, ಅಲ್ಸರೇಟಿವ್ ಕೊಲೈಟಿಸ್ ಇದೆ, ಯಾರ ನಾಭಿ ಒಳಗೆ ಹೋಗಿದೆ, ಅವರು ಕಪಾಲಭಾತಿಯೊಂದಿಗೆ ಇದನ್ನು ಮಾಡಬಾರ್ದು. ಉಳಿದವರು ಕಪಾಲಭಾತಿಯೊಂದಿಗೆ ಮಾಡಬೇಕು. ಮತ್ತು ನಿನ್ನೆ ಒಬ್ಬ ಹುಡುಗ ಸಿಕ್ಕಿದ. ಅಂದ ಇಷ್ಟು ಕೆಟ್ಟು ಹೋಗಿತ್ತು. ಗ್ರೇಡ್ 3
ಗ್ರೇಡ್ 3 ಫ್ಯಾಟಿ ಲಿವರ್. ಇನ್ನೂ ಹಲವು ಸಮಸ್ಯೆಗಳು. ಅಂದ ಸ್ವಾಮೀಜಿ ಇಲ್ಲಿ ಬಂದ ಮೇಲೆ ನನ್ನ ಗ್ರೇಡ್ 3 ಲೆವೆಲ್ನ ಲಿವರ್ ಸಿರೋಸಿಸ್ನಲ್ಲಿ ಬದಲಾವಣೆಯಾಗೋದಿತ್ತು. ಲಿವರ್ ಸಿರೋಸಿಸ್ ಸ್ಟಾರ್ಟ್ ಆಗಿತ್ತು. ಲಿವರ್ ಸಿರೋಸಿಸ್ನ ಅರ್ಥವೇನೆಂದರೆ ಲಿವರ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅವ ಎಲ್ಲ ರಿಪೋರ್ಟ್ಸ್ ತೆಗೆದುಬಿಟ್ಟ, ನಾರ್ಮಲ್ ಬಂತು, ಪೂರ್ತಿ ರಿಪೋರ್ಟ್ ನಾರ್ಮಲ್ ಬಂತು. ಯಾಕೆ ಕಷ್ಟಪಡ್ತಿದ್ದೀರಾ? ತಡೀರಿ. ಎಷ್ಟು ಸಮಯ? 1 ನಿಮಿಷ 2 ನಿಮಿಷ ತಡೀರಿ. ಹೀಗೆ ಸಂಕಲ್ಪಪೂರ್ವಕವಾಗಿ ಮಾಡಿ. ನನ್ನ ಹೊಟ್ಟೆ, ನನ್ನ ಪ್ಯಾಂಕ್ರಿಯಾಸ್, ಲಿವರ್, ಸ್ಪ್ಲೀನ್, ನನ್ನ ಇಂಟೆಸ್ಟೈನ್, ಯೂಟರಸ್, ಓವರಿ, ನನ್ನ ಪ್ರೋಸ್ಟೇಟ್ ಸರಿಯಾಗಿಬಿಡ್ತು. ರೋಗ ಮುಕ್ತವಾಯಿತು. ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನ ರೋಗ ಮುಕ್ತಿಯ. ನಾನು ಮುಕ್ತನು ಎಲ್ಲ ರೋಗ ವಿಕಾರಗಳಿಂದ. ನಾನು ಯುಕ್ತನು ಭಗವಂತನೊಂದಿಗೆ. ವಾಪಸ್ ಇನ್ನು 5 ಅಭ್ಯಾಸ, 5-7 ಅಭ್ಯಾಸ ಜೊತೆಗೆ ಮಾಡಿ ಗೋಮುಖಾಸನ ಮಾಡಿಕೊಂಡು ಮತ್ತೆ ಇನ್ನೊಮ್ಮೆ 3ನೇ ಬಾರಿ, ಆಮೇಲೆ 5 ರೌಂಡ್ನಲ್ಲಿ ಮಾಡಬೇಕು. ಹೀಗೆ ಮಾಡ್ತಾ ಇರಿ. ದೂರ ಕೊಡ್ತೀರಾ ಬಾಬಾಜಿ ಪೂರ್ತಿ ಲಾಭ ಆಗಿಲ್ಲ ಅಂತ. ಅರೆ ಬಾಬಾಜಿ ಏನು ಹೇಳ್ತಾರೆ ಅದನ್ನು ಮಾಡಿ ನನ್ನ ಶಿಷ್ಯ. ಈಗ ಮಾಡಿ. ನೀವು ಮಾಡಬೇಕೀಗ. ನಾನು ಹೇಳೋದನ್ನು ಗಮನವಿಟ್ಟು ಕೇಳಿ. ಜನರು ತಿರುಗಾಡ್ತಾ ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ ಅಲೆದಾಡ್ತಾ 20 ವರ್ಷ ಆಯಿತು ಯಾರ್ದು ಶುಗರ್ ಸರಿಯಾಗಿಲ್ಲ. ಸುತ್ತಾಡಿ ತಿರುಗೋದ್ರಿಂದ ಯಾರ್ದು ಶುಗರ್ ಇಷ್ಟವರೆಗೆ ಸರಿಯಾಗಿಲ್ಲ. ಆಡೋದ್ರಿಂದ, ಓಡೋದ್ರಿಂದ, ನಾನು ಓಡ್ತೀನಿ, ಆಡೋದಕ್ಕೆ ನಾನು ಸಮರ್ಥನು. ಆದರೆ ನಡೆಯೋದು, ಸುತ್ತಾಡೋದು, ವಾಕಿಂಗ್ ಮಾಡೋದ್ರಿಂದ, ಜಾಗಿಂಗ್ ಮಾಡೋದ್ರಿಂದ, ಬೇರೆ ಬೇರೆ ರೀತಿಯ ಎಕ್ಸಸೈಸ್ ಮಾಡೋದ್ರಿಂದ ಯಾರದೇ BP, ಶುಗರ್, ಥೈರಾಯ್ಡ್, ಆಸ್ತಮಾ, ಆರ್ಥ್ರೈಟಿಸ್ ಸರಿಯಾಗಿಲ್ಲ. ಅದೊಂದು ಸಾಮಾನ್ಯ ಒಂದು ಸರಿ. ಸ್ವಲ್ಪ ಮಟ್ಟಿಗೆ ಅದರಿಂದ ತಾಜಾತನ ಸಿಗುತ್ತೆ, ಫಿಟ್ನೆಸ್ ಕೂಡ ಇರುತ್ತೆ, ಸ್ಫೂರ್ತಿ ಇರುತ್ತೆ. ಅವು ಜನರಲ್ ಎಕ್ಸಸೈಸ್. ನೋಡಿ, ನೀವಿಲ್ಲಿ ಬಂದಿದ್ದೀರಿ ಒಂದು ವಿಶೇಷ ಉದ್ದೇಶಕ್ಕಾಗಿ. ಮಂಡೂಕಾಸನ, ಶಶಕಾಸನ, ಪೂರ್ತಿ ಯೋಗ ಮಾಡಬೇಕು. ದಿನವಿಡೀ ಏಕಾಗ್ರತೆ, ಒಂದು ಅನುಷ್ಠಾನದಂತೆ ನೋಡಿ. ಮೇಲಿಂದ ಜೀವಿಸಬೇಡಿ, ಪೂರ್ತಿ ಜೀವಿಸಿ. ಯೋಗ, ಯಜ್ಞ, ಆಯುರ್ವೇದವನ್ನು, ಪ್ರಾಕೃತಿಕ ಚಿಕಿತ್ಸೆಯನ್ನು, ಈ ಆಧ್ಯಾತ್ಮಿಕ ಜೀವನ ಪದ್ಧತಿಯನ್ನು ಮಂಡೂಕಾಸನ, ಶಶಕಾಸನ, ನಂತರ ಯೋಗ ಮುದ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ವಕ್ರಾಸನ, ಗೋಮುಖಾಸನ ಇತ್ಯಾದಿ ನಿಮ್ಮನ್ನು ಮಾಡಿಸ್ತೀವಿ. ನನ್ನ ಮಾತನ್ನು ಗಮನವಿಟ್ಟು ಕೇಳಿ, ಗಂಭೀರತೆಯಿಂದ ಕೇಳಿ. ಇಲ್ಲಿ ನಿಮ್ಮದು ತುಂಬ ಊಟ ತಿಂಡಿ ಆಗಿಬಿಡ್ತು. ಶರೀರದ ಶುದ್ಧೀಕರಣ ಮಾಡಿಸ್ತೀವಿ, ಉಪವಾಸ ಮಾಡಿಸ್ತೀವಿ, ಉಪಾಸನೆ ಮಾಡಿಸ್ತೀವಿ, ಮೆಡಿಕೇಟೆಡ್ ವಾಟರ್ ಕೊಡ್ತೀವಿ, ಮೆಡಿಕೇಟೆಡ್ ಫುಡ್ ಕೊಡ್ತೀವಿ, ಬೇರೆ ಬೇರೆ ಥೆರಪೀಸ್ ಮಾಡಿಸ್ತೀವಿ. ಅವರಿಗೂ ಪೂರ್ತಿ. ಈಗ ಅದರ ಕಡೆಗಂತೂ ಗಮನವಿದೆ. ಮಸಾಜ್ 45 ನಿಮಿಷ ಆಗಬೇಕಾದ್ರೆ, ಮತ್ತು ಕೆಲವೊಮ್ಮೆ ಎಕ್ಸೆಪ್ಷನ್ ಅಂತ 1 ಗಂಟೆ ಕೂಡ ಮಾಡಿಸ್ತೇವೆ ಶರೀರ ತುಂಬ ಕೆಟ್ಟು ಹೋಗಿದ್ರೆ. ಜೊತೆಗೆ ಆಕ್ಯುಪ್ರೆಷರ್ ಕೂಡ ಮಾಡಿಸ್ತೇವೆ ಅವರದು. ಮಸಾಜ್ ಒಂದು ವೇಳೆ 45 ಮಿನಿಟ್ಸ್ನ ಬದಲಿಗೆ ಅರ್ಧ ಗಂಟೆ ಆಗಿಬಿಟ್ರೆ ಎಲ್ಲರೂ ಬೊಬ್ಬೆ ಆಗಿಬಿಡ್ತಾರೆ, ದೂರು ದರ್ಜ್ ಮಾಡಿಬಿಡ್ತಾರೆ. ನನ್ನ ಮಸಾಜ್ ಬರೀ ಅರ್ಧ ಗಂಟೆ ಅಷ್ಟೇ ಮಾಡಿ ಹಾಗೇನೆ ನನ್ನನ್ನು ಕಳಿಸ್ಬಿಟ್ರು. ಮಸಾಜ್ ಅಂತೂ 45 ಮಿನಿಟ್ಸ್ ಬೇಕು. ಆಸನ ಕೂಡ 45 ನಿಮಿಷ ಮಾಡಿ. ಹಾಗಾದರೆ ಅದನ್ನು ನೀವು ಥೆರಪಿ ಅಂತೀರಾ, ಇದು ಥೆರಪಿ ಅಲ್ಲ ಅಂತೀರಾ. ಅರ್ಧ ಗಂಟೆ ಅಕ್ಷಿತರ್ಪಣ ಆಗಬೇಕು, 5 ನಿಮಿಷ ಮಾಡಿ ನಿಮ್ಮನ್ನು ಕಳಿಸಿಬಿಟ್ರೆ ನೀವಂತೀರಾ ಏನೂ ಲಾಭವಾಗಲಿಲ್ಲ. ಅರ್ಧ ಲೀಟರ್ ಆ್ಯನಿಮಾ ಕೊಡಬೇಕು. ತುಂಬ ಸಮಸ್ಯೆ ಇದ್ದರೆ 3/4 ಲೀಟರ್ ಕೂಡ ಕೊಡ್ತೇವೆ, ಕೆಲವೊಮ್ಮೆ 1 ಲೀಟರ್ ಕೂಡ ಕೊಡ್ತೇವೆ. 50 ಮಿಲಿಲೀಟರ್ ನೀರು ಹಾಕಿ ತೆಗೆದುಬಿಟ್ರೆ ನೀವಂತೀರಾ ಏನೂ ಆಗಿಲ್ಲ. ಏನಾಗುತ್ತೆ? ಯಾವ ಕೆಲಸವನ್ನು ಹೇಗೆ ಮಾಡಬೇಕೋ ಹಾಗೆ ಮಾಡಿದರೆ ಪರಿಣಾಮ ಸಿಗುತ್ತೆ. ಮಸಾಜ್ ಇರಲಿ ಅಥವಾ ಆಕ್ಯುಪ್ರೆಷರ್ ಇರಲಿ. ಈಗ ಹವನದ ಲಾಭ,
ಹವನವನ್ನು ಥೆರಪಿಯಂತೆ ನಾವು ಮಾಡಿದರೆ 30 ನಿಮಿಷದಿಂದ ಹಿಡಿದು 45 ನಿಮಿಷ ಬೇಕಾಗುತ್ತೆ. ಬೇರೆ ಬೇರೆ ಥೆರಪಿಸ್ನ ಸುಮಾರು ಇದೇ ಟೈಮಿಂಗು. ಮಣ್ಣಿನ ಲೇಪವಿದೆ, ಹಚ್ಚಿಬಿಟ್ಟಿದ್ದೀವಿ. ಜಾನುಬಸ್ತಿ ಇದೆ, ಅದರಲ್ಲಿ ಹಾಕಿದೆವು. ಹಾರ್ಟ್ಗಾಗಿ ಯಾರ ಹಾರ್ಟ್ನಲ್ಲಿ ಬ್ಲಾಕೇಜ್ ಇದೆ, ಹೃದಯ ಬಸ್ತಿ ಇದೆ, ಗ್ರೀವಾ ಬಸ್ತಿ, ಕಟಿಬಸ್ತಿ ಇದೆ, ಶಿರೋಧಾರವಿದೆ. 2 ನಿಮಿಷ ಮಾಡಿದರೆ ಲಾಭವಾಗುವುದಿಲ್ಲ, ಅದನ್ನು ಅರ್ಧ ಗಂಟೆ ಮಾಡಬೇಕಾಗತ್ತಪ್ಪ. ಆಗಲೇ ಅದರಿಂದ ಏನಾದರೂ ಲಾಭವಾಗುತ್ತೆ. ನಿರಂತರತೆ ಸಾತತ್ಯವೇ ಸಫಲತೆಯ ಸ್ವಾಸ್ಥ್ಯದ ಯಾವುದೇ ಕಾರ್ಯದಲ್ಲಿ ಅದರೊಳಗೆ ವಿಜಯದ ಮೂಲಮಂತ್ರವಿದೆ. ಈ ಮಕ್ಕಳು ಡಯಾಬಿಟೀಸ್ ಇದ್ದವರು, ಇಲ್ಲಿ ತುಂಬ ಡಯಾಬಿಟೀಸ್ನವರಿದ್ದಾರೆ. ಟೈಪ್ 1 ಡಯಾಬಿಟೀಸ್ನವರು ಇಲ್ಲಿಗೆ ಬಂದುಬಿಡ್ತಾರೆ. ವಾಪಸ್ ಮಂಡೂಕಾಸನ, ಶಶಕಾಸನ, ಯೋಗ ಮುದ್ರಾಸನ ಎಲ್ರಿಗೆ ಆಗುವುದಿಲ್ಲ ಆದರೆ ಪರವಾಗಿಲ್ಲ. ಯೋಗ ಮುದ್ರಾಸನ ಮಕ್ಕಳು ಮಾಡೋದಾದರೆ ಅವ್ರು ಮಾಡ್ಕೊಳ್ಳಿ. ಮಕ್ಕಳು ಪದ್ಮಾಸನದಲ್ಲಿ ಕೂತ್ಕೊಂಡು ಮುಂದಕ್ಕೆ ಬಾಗಿ, ಮಕ್ಕಳು ಹಿಂದೆ ಬಾಗುವುದನ್ನು ಕೂಡ ಮಾಡಬೇಕು. ಇದರಿಂದ ಬ್ಯಾಲೆನ್ಸ್ ಇರುತ್ತೆ ಎನರ್ಜಿಯ. ಇದರಲ್ಲಿ ಭಸ್ತ್ರಿಕಾ ಮಾಡಬೇಕು. ಮಕ್ಕಳು ಯೋಗ ಮುದ್ರಾಸನ ಮತ್ತು ಸೂಕ್ತ ಪದ್ಮಾಸನ ಕೂಡ ಮಾಡಬೇಕು. ನಿಮ್ಮಿಂದ ಅರ್ಧ ಮತ್ಸ್ಯೇಂದ್ರಾಸನ ಆಗದಿದ್ದರೆ ವಕ್ರಾಸನ ಮಾಡ್ಕೊಳ್ಳಿ. ಈಗ 2 ನಿಮಿಷ ಮಾಡ್ಕೊಳ್ಳಿ. ನಾನು ಮತ್ತೊಮ್ಮೆ ಈ ವಿಷಯ ಹೇಳ್ತಾ ಇದ್ದೀನಿ ನೋಡಿ. ಔಷಧಿಗಳನ್ನು ಕೆಲವರಿಗೆ ಒಮ್ಮೆ, ಕೆಲವರಿಗೆ 2 ಗುಳಿಗೆ, ಕೆಲವರಿಗೆ ಒಮ್ಮೆ, ಕೆಲವರಿಗೆ 2 ಬಾರಿ, 3 ಬಾರಿ ಕೊಡಬೇಕಾಗತ್ತೆ. ರೋಗಿಯ ಕಂಡೀಷನ್ ನಾವು ನೋಡಬೇಕು. ರೋಗಿಯ ಕಂಡೀಷನ್ ನೋಡಬೇಕು ನಾವು. ರೋಗದ ಸ್ಥಿತಿಯನ್ನು, ರೋಗಿಯ ಸ್ಥಿತಿಯನ್ನು, ಅವಸ್ಥಾ ಭೇದದಿಂದ, ಸಾಮರ್ಥ್ಯ ಭೇದದಿಂದ ಇವು ಪೂರ್ತಿ ಒಂದು ಪ್ರಕ್ರಿಯೆ. 1, 2, 3 ಬಾರಿ ತನಕ ಔಷಧಿ ಕೊಡಬೇಕಾಗತ್ತೆ. ಇಲ್ಲಿ ಬೇರೆ ಬೇರೆ ರೋಗಗಳಿಗೆ ಕೆಲವರು ಅಂತಾರೆ, ಸ್ವಾಮೀಜಿ ನಮಗೆ ಭಯಾನಕ ನಿರ್ಮಲ ಇದೆ, ಏನೂ ಲಾಭವಾಗಲ್ಲ, ದಿನವಿಡೀ ಸರ್ವಕಲ್ಪ ಕಾಯಕಲ್ಪದ ಕಷಾಯ ಕುಡೀರಿ, ಆಮೇಲೆ ನೋಡಿ ನಿರ್ಮಲ ಹೇಗಿರುತ್ತೆ. ಇರುವುದೇ ಸಾಧ್ಯವಿಲ್ಲ. ವಾತರೋಗವಿದೆ, ದಿನವಿಡೀ ಏನು ಔಷಧಿ ನಾವು ಹೇಳ್ತೀವಿ, ಶರೀರವು ಎಷ್ಟೆಷ್ಟು ಅದನ್ನು ಸ್ವೀಕರಿಸುತ್ತೆ. 1, 2, 3 ಬಾರಿ ಔಷಧಿ ತಗೊಳ್ಳಿ, ಗಿಲೋಯಿನ ನೀರು ಕುಡ್ಕೊಳ್ಳಿ. ಎಷ್ಟೇ ಭಯಾನಕ. ಇಲ್ಲಿ ಒಬ್ಬ ಅಣ್ಣ ಬಂದು ಹೇಳಿದರು, ಸ್ವಾಮೀಜಿ 1 ಸೆಕೆಂಡ್ ಕೂಡ ಸುಖವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಶ್ವಾಸ ಕಟ್ಟುತ್ತೆ. ನಾನಂದೆ, ದಿನವಿಡೀ ದಿವ್ಯ ಪೇ ಕುಡೀರಿ, ಉಪವಾಸ ಮಾಡಿ. ಖಜೂರ್ ಕಲ್ಪ್ ಅವರಿಗೆ ತುಂಬ ಹೆಚ್ಚಾದರೆ ಅವಸ್ಥಾ ಭೇದದಿಂದ, ಕೆಲವರಿಗಂತೂ ಕಡಲೆಯ ರೊಟ್ಟಿ ಕೊಟ್ಬಿಡಿ, ಅಷ್ಟೇ ಸಾಕು. ಇಲ್ದಿದ್ರೆ ಕಡಲೆ ಕಾಯಿಸಿಕೊಟ್ಬಿಡಿ. 2 ವರ್ಷ ಹಳೆಯ ಕಫ, ಕೋಲ್ಡ್, ಆಸ್ತಮಾ, ಯಾರ ಲಂಗ್ಸ್ 70% ಕೆಲಸ ಮಾಡೋದು ಬಂದ್ ಮಾಡಿಬಿಟ್ಟಿತ್ತು, ಅವರಿಗೆ ಸಘನ ಉಪಚಾರ ಮಾಡ್ತೀವಿ. ಇಲ್ಲಿ ಎಲ್ಲ ವಿಷಯಗಳಿಗೆ ತುಂಬ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅಷ್ಟೇ ಸೀರಿಯಸ್ ಆಗಿ ನೀವು ಉಪಚಾರ ಮಾಡಿಕೊಂಡ್ರೆ ಮೆಡಿಕೇಟೆಡ್ ವಾಟರ್, ಮೆಡಿಕೇಟೆಡ್ ಫುಡ್, ಬೇರೆ ಬೇರೆ ಮೆಡಿಕೇಟೆಡ್ ಥೆರಪೀಸ್, ಮೆಡಿಕೇಟೆಡ್ ಯಜ್ಞ, ಮತ್ತು ಯಜ್ಞದಲ್ಲೂ ಒಂದೇ ರೀತಿಯ ಸಾಮಗ್ರಿ ಹಾಕೋದಿಲ್ಲ. ಅಂದರೆ ನಸ್ಯದಿಂದ ಹಿಡಿದು ಸ್ನೇಹಲ್, ಸ್ವೇದನ್, ವಿರೇಚನ್ನಿಂದ ಹಿಡಿದು ಎಲ್ಲ ರೀತಿಯ ಬೇರೆ ಬೇರೆ ಥೆರಪೀಸ್ ನಿಮಗೇನು ಮಾಡಿಸ್ತೀವಿ. ಅದರಲ್ಲೂ ಒಂದು ವಿಶೇಷ ಪ್ರಕಾರದ ಔಷಧಿಯ ಪ್ರಕ್ರಿಯೆ ಮೂಲಕ ನೀವು ಹಾಯಬೇಕಾಗತ್ತೆ. ಎಲ್ಲದರ ಒಂದೇ ರೀತಿಯ ಪ್ರಭಾವ ಇರೋದಿಲ್ಲ. ಅವುಗಳ ರಸ, ಸ್ವಾದ ಬೇರೆ ಆಗಿರುತ್ತವೆ. ಹುಳಿ, ಸಿಹಿ, ಕಹಿ, ಖಾರ, ಕಷಾಯ, ಆಮ್ಲ ಇತ್ಯಾದಿ. ಆ ಔಷಧಿಗಳ ಪ್ರಭಾವ, ಫೈಟೋಕೆಮಿಕಲ್ಸ್ ಬೇರೆ, ಅವುಗಳ ರಚನೆ ಬೇರೆ ಆಗಿರುತ್ತವೆ. ಅವುಗಳ ಮೂಲಕ ನಿಮ್ಮನ್ನು ಸುಧಾರಿಸ್ತೀವಿ. ಅದಕ್ಕಾಗಿ ಇಲ್ಲಿ ಯೋಗಾನೂ ಇದೆ, ಯಜ್ಞನೂ ಇದೆ, ಆಯುರ್ವೇದವಿದೆ, ಪ್ರಾಕೃತಿಕ ಚಿಕಿತ್ಸೆಯ ಬೇರೆ ಬೇರೆ ಥೆರಪೀಸ್ ಇವೆ. ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದರೆ ಉಪವಾಸ ಇದೆ, ಉಪಾಸನೆ ಇದೆ, ಸಕಾರಾತ್ಮಕತೆ ಇದೆ. ಬೆಳಗ್ಗಿಂದ ಸಂಜೆಯವರೆಗೆ ನೀವು ಪಾಸಿಟಿವಿಟಿಯಲ್ಲಿ ಜೀವಿಸಬೇಕು.